ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಇದು ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಪ್ರತಿ ಸಲ ಸೂಪರ್ ಕ್ವೀನ್ಗಳು ಹೊಸ ಸಂಭ್ರಮದ ಜೊತೆ ವಾರ ವಾರ ನಮ್ಮನ್ನ ವಿಭಿನ್ನವಾಗಿ ಮನೋರಂಜಿಸ್ತಾನೆ ಬಂದಿದ್ದಾರೆ. ಇವತ್ತು ಸೂಪರ್ ಕ್ವೀನ್ ಸಾಮ್ರಾಜ್ಯದಲ್ಲಿ ಮನೋರಂಜನೆ ಡಬಲ್ ಆಗ್ತಾ ಇದೆ. ಸೂಪರ್ ಕ್ವೀನ್ಗಳ ಹಾಗೆ ಜೀ ಕನ್ನಡದ ಸೀರಿಯಲ್ ತಾರೆಗಳು ಕೂಡ ಮನೆ ಮಾತಾಗಿದ್ದಾರೆ. ಇವತ್ತು ಜೀ ಮಹಿಳಾ ಶಕ್ತಿಗಳು ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಸೂಪರ್ ಕ್ವೀನ್ಗಳು ಹಾಗೂ ಜೀ ಸೀರಿಯಲ್ ಕ್ವೀನ್ಗಳು ಒಂದೇ ವೇದಿಕೆಯಲ್ಲಿ ಇವತ್ತು ಸೇರಿ ಕರ್ನಾಟಕಕ್ಕೆ ಭರಪೂರ ಮನರಂಜನೆಯನ್ನ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಿದ್ರೆ ಈ ಡಬಲ್ ಧಮಾಕವನ್ನ ಶುರು ಮಾಡೋಣ. ಈ ವಾರದ ಸುತ್ತು ಜೀ ಕ್ವೀನ್ಸ್ ಸಂಭ್ರಮ. ಜೀ ಕ್ವೀನ್ಸ್ ಆಗಮಕ್ಕೆ ಕಾಯ್ತಾ ಇರುವಂತಹ ಕರ್ನಾಟಕದ ಜನಮನ ಮೆಚ್ಚಿದ ನಮ್ಮ ಸೂಪರ್ ಕ್ವೀನ್ಗಳಿಗೆ ವೆಲ್ಕಮ್ ಟು ಜೀ ಕ್ವೀನ್ ಸಂಭ್ರಮ. ಎಲ್ಲ ಬಂದ್ರೂನು ಈ ನನ್ ಕೋ ಹೋಸ್ಟ್ ಮಾತ್ರ ಪತ್ತೆನೇ ಇರಲ್ಲಪ್ಪ. ಯಾವಾಗ ನೋಡಿದ್ರು ಲೇಟು. ಕೋ ಹೋಸ್ಟ್ ಎಲ್ಲಿದ್ದೀರಾ? ಅಲ್ಲ ಯಾರು ಇವ್ರಲ್ಲ, ಇವ್ರು ಯಾಕೆ ನಿಮ್ ಜೊತೆ ಎಂಟ್ರಿ ತಗೊಳ್ತಾ ಇದಾರೆ? ಅಯ್ಯೋ ನಿಮ್ಗೇನ್ರಿ ಟೇಸ್ಟೇ ಇಲ್ವೇನ್ರಿ? ಈ ಕಾಸ್ಟ್ಯೂಮ್ ನೋಡ್ರಿ, ಮೆಕ್ಸಿಕೋ ಇಂದ ಮೆರಿಯಾನ ಕಳ್ಸಿರೋ ಈ ಪ್ಯಾಂಟ್ ಜಾಕೆಟ್, ಪ್ಯಾರಿಸ್ ಇಂದ ಪೆನಿಲೋಪ್ ಕಳ್ಸಿರೋ ಪ್ಯಾಂಟು, ಈ ಕೂಲಿಂಗ್ ಗ್ಲಾಸ್ ಇದೆಯಲ್ಲ ಇದು ಕೆನಡಾ ಇಂದ ಕರೋಲಿನ ಕಳ್ಸಿದಾಳೆ. ನಿಮ್ಗೆ ಗೊತ್ತಾ ಈ ಬೆಲ್ಟ್ ಇದೆಯಲ್ಲ ಬೆಲ್ಟ್, ಬ್ರಿಟನ್ ಇಂದ ಬ್ರಿಟ್ನಿ ಕಳ್ಸಿ. ಎಲ್ಲಿ ಕೈ ಹಾಕ್ತೀಯ? ಎಲ್ಲಿ ಕೈ ಹಾಕ್ತೀಯ? ನಾನು ತೋರಿಸ್ತಾ ಇದೀನಲ್ವಾ ಬೆಲ್ಟ್ ಗೋಲ್ಡ್. ತುರುಕ್ ಬಿಡ್ರ ಕಡ್ಡಿಲಿ ಹಿಂಗೆ ಹಾಕಿ ಕಿವಿ ಒಳಗಿಂದ. ಈ ಹಾರ್ಟ್ ಇದೆಯಲ್ಲ, ಎಲ್ಲಿದೆ ಹಾರ್ಟ್? ಅಯ್ಯೋ, ಈ ಹಾರ್ಟ್ ಮಾತ್ರ ನಮ್ಮ ರಚ್ಚು ಕಳ್ಸಿರೋದು. ಒಂದ್ ನಿಮಿಷ, ನೀವ್ ಉರುಳಾಡಿ ನಿಮ್ ಲವ್ನ ಎಕ್ಸ್ಪ್ರೆಸ್ ಮಾಡೋದು, ಇವ್ರು ಯಾಕ್ರಿ ಉರುಳಾಡ್ತಿದ್ದಾರೆ? ನಾನು ಎಮೋಷನ್ ಅಲ್ಲಿ ಪ್ರೀತಿಲಿ ಉರುಳಾಡ್ತಿದ್ರೆ ಇವ್ನು ಯಾರೇನು ಉಳ್ಳಾಡ್ಬೇಕಾದ್ರು ಜೊತೆಲಿ ಬರ್ತಾರೇನ? ಏನ್ರು ಅಲ್ಲ ಇವ್ರುಗಳು ತಡ್ಕೊಳ್ಳೋ ಗೆಟ್ ಔಟ್ ಫ್ರಮ್ ಹಿಯರ್. ನಾನ್ ಚಾನ್ಸ್ ಫೆಲ ಜಾಸ್ತಿ ದುಡ್ಡು ಕೊಟ್ಟಾರೇನೋ ನಿಂಗೆ? ಬೌನ್ಸರ್, ನೀ ಬೌನ್ಸರಪ್ಪ. ಈಗ ನಮ್ಮ ಡಬಲ್ ಧಮಾಕ ಸುತ್ತಿಗೆ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ನಕ್ಕಾಗ ಫುಲ್ ಮೂನು, ಮನಸ್ಸಲ್ಲಿ ಜಾಮೂನು, ನಿಯತ್ತೆ ಇವರ ಕಾನೂನು, ಬಾಯಿ ಬಿಟ್ರೆ ಸಿಹಿ ಜೇನು. ಲೆಟ್ಸ್ ವೆಲ್ಕಮ್ ಶ್ರೀ 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 ವಿಜಯ ರಾಘವೇಂದ್ರ.
ನಮ್ಮ ಈ ಶೋನ ಸಾರಾಂಶನೇ ಏನ್ ಹೇಳುತ್ತೆ ಅಂದ್ರೆ ಎಲ್ಲರ ಹಿಂದೆನೂ ಒಂದು ಸ್ಟ್ರಗಲ್ ಇರುತ್ತೆ, ಎಲ್ಲರ ಹಿಂದೆನೂ ಒಂದು ಜೀವನ ಅನ್ನೋದಿರುತ್ತೆ, ಎಲ್ಲರ ಹಿಂದೆನೂ ಒಂದು ಬದುಕಿರುತ್ತೆ. ಅಂತ ಬದುಕುಗಳನ್ನ, ಹಲವಾರು ಬದುಕುಗಳನ್ನ ಬೇರೆ ಬೇರೆ ಧಾರಾವಾಹಿಗಳ ಮೂಲಕ ಅಂತ ಹಲವಾರು ಹೆಣ್ಮಕ್ಳ ಜೀವನಗಳನ್ನ ಪ್ರತಿಬಿಂಬಿಸ್ತಾ ಇರುವಂತ ನಮ್ಮ ಎಲ್ಲಾ ನಾಯಕಿಯರು ಇಲ್ಲಿದ್ದಾರೆ. ಒಬ್ಬೊಬ್ಬರ ಜೀವನದಲ್ಲೂ ಒಬ್ಬೊಬ್ಬರ ಕಥೆಯಲ್ಲೂ ಒಂದೊಂದು ರೀತಿಯಾದಂತ ಪಾತ್ರ, ಹಿನ್ನೆಲೆ, ಆ ಕಷ್ಟ ಆಗ್ಲಿ, ಒಂದು ಸಂಸಾರ ಆಗ್ಲಿ, ಆ ನೋವಾಗ್ಲಿ, ಚಾಲೆಂಜಸ್ ಆಗ್ಲಿ, ಇವೆಲ್ಲವನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಅಂತ ಎಲ್ಲಾ ಕ್ವೀನ್ಗಳು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಆ ಒಂದು ಜರ್ನಿಲಿ ನಾನು ಎಕ್ಸೈಟೆಡ್ ಆಗಿ. ಸೂಪರ್ ಆಗೋರೆ, ನಮ್ಮ ಪ್ರೀತಿಯ ರಾಘವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಡಿಂಗರಿ ಡಿಂಗರಿ ಡಾಲ್, ಇವರೇ ನನ್ನ ಬಾರ್ಬಿ ಡಾಲ್. ಇವ್ರ ಹೆಜ್ಜೆ ಇಟ್ರೆ ಧೂಳ್, ಆಗ್ತಾ ಇರ್ತೀನಿ ಕಾಳ್. ಅವ್ರಿಗಾಗೆ ನನ್ನ ಬಾಯ್, ಅವ್ರಿಲ್ಲ ಅಂದ್ರೆ ನಾನ್ ಕಂಗಾಲ್ ಕಂಗಾಲ್ ಕಂಗಾಲ್. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ಸ್ ಬುಲ್ಬುಲ್ ರಚಿತಾ ರಾವ್. ಫಸ್ಟ್ ಆಫ್ ಆಲ್ ನಮ್ಮ ವೇದಿಕೆ ಮೇಲೆ ಬರುವಂತ ಪ್ರತಿಯೊಬ್ಬ ಗೆಸ್ಟ್ ಕೂಡ ನಮ್ಗೆ ಕ್ವೀನ್ ಇದ್ದ ಹಾಗೆ. ಅಂಡ್ ಇವತ್ತು ಝೀ ಕ್ವೀನ್ಸ್ ಬರ್ತಿದ್ದಾರೆ. ಖಂಡಿತವಾಗ್ಲೂ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ದೆಮ್, ಬಿಕಾಸ್ ನಾನು ಯಾರನ್ನೂ ಇನ್ ಪರ್ಸನ್ ಆಗಿ ಮೀಟ್ ಮಾಡಿಲ್ಲ, ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿರೋ ಅಂಥದ್ದು. ಸೊ ವೆರಿ ಹ್ಯಾಪಿ ಅಂಡ್ ವೆರಿ ಎಕ್ಸೈಟೆಡ್, ಜಸ್ಟ್ ವೇಟಿಂಗ್ ಟು ವೆಲ್ಕಮ್ ಆಲ್ ಆಫ್ ದೆಮ್. ರಜನಿ ಅವರೇ, ಇವತ್ತು ಝೀ ಕ್ವೀನ್ಸ್ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ವೇದಿಕೆ ಕ್ವೀನ್ ಮಯ ಆಗ್ತಾ ಇದೆ. ಸೊ ನೀವು ಕೂಡ ಅವ್ರ ಜೊತೆ ಆಟ ಆಡ್ತೀರಾ, ನಿಮ್ಗೆ ಎಷ್ಟು ಖುಷಿ ಆಗಿದೆ. ಆಮೇಲೆ ನಿಮ್ಮ ಸೀರಿಯಲ್ ಇಂದ ಕೂಡ ಬರ್ತಾ ಇದ್ದಾರೆ ಇಲ್ಲಿಗೆ ಅಲ್ವಾ? ಸೊ ಹೌ ಎಕ್ಸೈಟೆಡ್ ಆರ್ ಯು? ತುಂಬಾ ಖುಷಿ ಆಗ್ತಿದೆ ನನಗೆ, ಬಿಕಾಸ್ ನಾವು 10 ಜನ ಕ್ವೀನ್ಸ್ ಇರ್ತಿದ್ವಿ, ಇವತ್ತು ಸೀರಿಯಲ್ ಕ್ವೀನ್ಸ್ ನಮ್ ಜೊತೆ ಆಡ್ ಆಗ್ತಿದ್ದಾರೆ. Correct. ಸೊ ಅದು ಸಿಕ್ಕಾಬಟ್ಟೆ ಒಂಥರ ಖುಷಿ ದುಪ್ಪಟ್ಟಾಗಿದೆ. ಸೊ ಮಜಾನು ಅಷ್ಟೇ ದುಪ್ಪಟ್ಟಿರುತ್ತೆ. ಖಂಡಿತ. ಹಾಯ್ ರಶ್ಮಿ, ಹೌ ಆರ್ ಯು? ಝೀ ಕ್ವೀನ್ಸ್ ಎಲ್ಲ ಬರ್ತಾ ಇದಾರಲ್ಲ, ನಿಮ್ಗೆ ಎಷ್ಟು ಕುತೂಹಲ ಇದೆ? ಝೀ ಕ್ವೀನ್ಸ್ ಬರ್ತಾ ಇದಾರೆ ಅಂತ ಕುತೂಹಲ ಇಲ್ಲ, ತುಂಬಾ ಖುಷಿ ಇದೆ. ನಾನು ಆಕ್ಚುಲಿ ಒಂದೆರಡು ಜೋಕು ಕಾಯ್ತಾ ಇದೀನಿ. ನಾನು ರಚುಬಂಗೊಂದು ಜೋಕ್ ಕ್ವೀನ್ಸ್ ಎಲ್ಲ ಬಂದಾಗ ಹೇಳ್ತೀರಾ ರಶ್ಮಿ? ಹೌದು ಹೌದು, ಕ್ವೀನ್ಸ್ ಎಲ್ಲ ಬಂದ್ಮೇಲೆ ನಾನು ಜೋಕ್ ಹೇಳೋದು. ನಿಮ್ಮ ಟ್ಯಾಲೆಂಟ್ ಏನು ಅಂತ ನಮ್ಮ ಝೀ ಕ್ವೀನ್ ಗಳಿಗೂ ಗೊತ್ತಾಗ್ಬೇಕು ರಶ್ಮಿ. ಈ ಸ್ಟೇಜ್ ಅಲ್ಲಿ ಗೊತ್ತಾಗತ್ತೆ. ಎಸ್. ನೆಕ್ಸ್ಟ್ ಎಚ್ ಫಾರ್ ಹೇಮಲತಾ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಇವತ್ತು? ಹೌ ಆರ್ ಯು? ಯಾ, ಐ ಆಮ್ ಫೈನ್. ಯಾವಾಗ್ಲೂ ಕುರಿ ಚೆನ್ನಾಗೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಇವತ್ತು ನಾವೆಲ್ಲರೂ ಡಿಸೈಡ್ ಮಾಡ್ಕೊಂಡ್ ಬಂದಿದೀವಿ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಕ್ಚುಲಿ ಈ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು. ಅಂದ್ರೆ ನಮ್ಮ ಶ್ವೇತಾ ಅವರ ಸಾರಿ ಶೈನಿಂಗ್ ನಿಮ್ ಮೇಲೆ, ಮುಖದ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಸಖತ್ ಕಾಣಿಸಿ ನೀವು ಇವತ್ತು ಮೆಂಚ್ ಬಿಡ್ತಿದ್ದೀರಾ. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಝೀ ಕ್ವೀನ್ಸ್ ಗಳ ಮುಂದೆ ನನ್ನನ್ನು ಬಿಟ್ಕೊಡಕ್ ಹೋಗ್ಬೇಡಿ. ಇಲ್ಲ ಚಾನ್ಸ್ ಇಲ್ಲ ಕುರಿ. ಆದಷ್ಟು ಇವತ್ತು ಹೊಗಳ್ತಾನೆ. ನಾವೆಲ್ಲರೂ ರೂಮ್ ಹಾಕೊಂಡು ಡಿಸ್ಕಸ್ ಮಾಡ್ಕೊಂಡ್ ಬಂದಿದೀವಿ ನಿಮಗ್ ಸಪೋರ್ಟ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಸುಂದರಿ ನೀತು ಅವರು ಇವತ್ತು ಇನ್ನೂ ಒಂದು ಹೊಸ ತರದ ಎಕ್ಸ್ಪೀರಿಯನ್ಸ್. ಎಲ್ಲಾ ಝೀ ಕ್ವೀನ್ಸ್ ಬರ್ತಾ ಇದಾರೆ. ನೀತು, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅವ್ರನ್ನೆಲ್ಲ ಭೇಟಿ ಮಾಡೋದಕ್ಕೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೀನಿ. ಅವರು ಬರೀ ಕ್ವೀನ್ ಗಳು ಅಷ್ಟೇ ಅಲ್ಲ, ಸೂಪರ್ ಸ್ಟಾರ್ ಗಳು. ಸೊ ಅವ್ರ ಜೊತೆಗೆ ನಾವು ಒಂದು ಈ ವೇದಿಕೆನ ಹಂಚ್ಕೋತಾ ಇದೀವಿ ಅಂದ್ರೆ ಇನ್ನು ಒಂದು ದೊಡ್ಡ ವಿಷಯ ಅದು. ಸೊ ಹಾಗಿದ್ರೆ ಬನ್ನಿ, ಓರ್ವ ಕ್ವೀನ್ ಇದ್ರೆ ರಾಜ್ಯ, ನಮ್ಮ 10 ಕ್ವೀನ್ಗಳಿದ್ರೆ ಸಾಮ್ರಾಜ್ಯ. ಇವರ ಜೊತೆ ಝೀ ಕ್ವೀನ್ಸ್ ಗಳು ಸೇರಿದ್ರೆ ಅದೇ ಮನೋರಂಜನೆಯ ಮಹಾ ಸಾಮ್ರಾಜ್ಯ. ಇಡೀ ಕರುನಾಡನ್ನ ಮನೋರಂಜಿಸ್ತಾ ಇರುವಂತಹ ಮನೆಯ ಫೇವ್ರೆಟ್ ಝೀ ಕ್ವೀನ್ಸ್ ಗಳನ್ನ ಸ್ವಾಗತ ಮಾಡೋಣ. ಲೆಟ್ಸ್ ವೆಲ್ಕಮ್ ಝೀ ಕ್ವೀನ್ಸ್ ಆನ್ ಸ್ಟೇಜ್ ಪ್ಲೀಸ್. ಆಯ್ತಾ ಡಾನ್ಸು? ನಂಗೆ ಯಾಕೋ ಒಂದು ಡೈಲಾಗ್ ಬರ್ತಿದೆ. ಹೇಳಿ ರಚ್ಚು. ಹೇಳಿ. ಮುಗಾಂಬೋಗೆ ಮಜಾ ಬಂತು, ಹಾಗೇನೆ ಕುರಿಗೆ ಮಜಾ ಬಂತು. ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಾನ್ ಮನೆಯಿಂದ ಡಬ್ಬಿಲಿಟ್ಟಿದ್ದ ಕಾಳುಗಳೆಲ್ಲ ತಗೊಂಬಂದಿದ್ದೀನಿ. ಹೆಸರು ಕಾಳು, ತೊಗರಿ ಕಾಳು, ಕಡ್ಲೆ ಕಾಳು ಎಲ್ಲಾನು ತಂದಿದ್ದೆ. ಯಾವ ಕಾಳು ಹಿಂಗ ಆಗ್ತಾಗ ಎಲ್ಲಿಂದ ಬೀಳುತ್ತೋ ಏನೋ. ನೋಡಿ. ಮತ್ತೆ ರಚ್ಚುಗೆ? ರಚ್ಚು ನಮ್ಮನೆಯವ್ರಮ್ಮ. ಓ ರಚ್ಚು,
ಇದಪ್ಪ ಇದು ನಮ್ಮ ಝೀ ಕ್ವೀನ್ಸ್ ಹೆಜ್ಜೆ ಇಟ್ರೆ ಸಾಕು ಅಲ್ಲಿ ಏನೋ ಒಂದು ಸಂಭ್ರಮ ಇದ್ದೇ ಇರುತ್ತೆ. ಸೊ ಕರ್ನಾಟಕದ ಮನೆಯನ್ನ ಮನೋರಂಜಿಸ್ತಾ ಇರುವಂತಹ ನಮ್ಮ ಝೀ ಕ್ವೀನ್ಸ್ ಗಳೆಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಇದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಪರಿಮಳ ಅಮ್ಮ ಅವರೇ, ವೆಲ್ಕಮ್ ಟು ಸೂಪರ್ ಕ್ವೀನ್. ಇವತ್ತು ನೀವು ಸೂಪರ್ ಕ್ವೀನ್ಗೆ ಬಂದಿದ್ದೀರಾ. ಒಂದು ಹೆಣ್ಣಿನ ಸಾರ್ಥಕತೆಯನ್ನ ಸಂಭ್ರಮಿಸುವಂತ ಒಂದು ಶೋ ಇದು. ಇವತ್ತು ಈ ವೇದಿಕೆಗೆ ಬಂದು ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ ಖುಷಿ ಅನಿಸ್ತಿದೆ. ಅಲ್ಲಿ ಕೂತಿರೋ ಪ್ರತಿಯೊಂದು ಹೆಣ್ಮಗುನು ತಮ್ಮದೇ ಆದ ಕ್ಷೇತ್ರದಲ್ಲಿ ತಾವು ಮಾಡ್ತಿರೋ ಪಾತ್ರದಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ. ಅದನ್ನ ಇಲ್ಲಿ ನಮ್ಮನ್ನ ರಂಜಿಸೋದಕ್ಕೆ ಈ ವೇದಿಕೆ ಮೇಲೆ ಅವ್ರಿಗಿರೋಂಥ ಟ್ಯಾಲೆಂಟ್ ಅನ್ನ ಬಳಸಿ ನಮ್ಮನ್ನೆಲ್ಲ ರಂಜಿಸ್ತಿದ್ದಾರೆ. ಅವರಿಗೆಲ್ಲ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಆದ್ರೂ ಸತ್ಯ ಅವರ ನನ್ಗೊಂದು ಡೌಟ್. ನೀವು ಫಸ್ಟ್ ವೀಕ್ ಬಂದು ಒಂದ್ ಡೈಲಾಗ್ ಹೇಳ್ಬಿಟ್ಟು ಹೋದ್ರಿ ಗೊತ್ತಾ? ಇವತ್ತು ತನಕನು ರೆಮೋ ಅದೇ ಡೈಲಾಗ್ ಹೇಳಿ ಜೀವನ ಮಾಡ್ತಾ ಇದ್ದಾರೆ. ಆಗೋಗಿದ್ಯಾ? ಇಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕುರಿಗ ಆ ಡೈಲಾಗ್ ಹೇಳಿದ್ರೆ ಸೈಲೆಂಟ್ ಆಗೋದು. ಹಂಗೆ ಹೇಳು ರೆಮೋ ಒಂದ್ಸಲ. ನಾನ್ ಯಾವನೋ ಅಲ್ಲ ಕಣೋ, ಯಾವಳು. ಒಟ್ಟಲ್ಲಿ ನಂದೊಂದು ರಿಕ್ವೆಸ್ಟ್, ನೀವು ಹೋಗಕ್ಕಿಂತ ಮುಂಚೆ ರೆಮೋಗ್ ಒಂದು ಹೊಸ ಡೈಲಾಗ್ ಹೇಳ್ಕೊಟ್ಬಿಟ್ಟು. ಹೊಸದಂದ್ರೆ ಇದ್ರ ಜೊತೆ ಇನ್ನೊಂದು ಹೇಳ್ಕೊಡ್ತೀನಿ. ಇದು ಹೇಳ್ಬೇಕು, ಇದ್ರ ಜೊತೆ ಇನ್ನೊಂದು ಹೇಳ್ಕೊಡ್ತೀನಿ. ಯಾರೋ 10 ಜನನ್ ಹೊಡೆದು ಡಾನ್ ಆದವನಲ್ಲ ಕಂಡ್ರು. ನಾವು ಹೊಡೆದಿರೋ 10 ಜನನು ಡಾನ್. ಈ ಡೈಲಾಗ್ನ ನಮ್ಮ ಕುರಿಯವರು ಹೋದ್ವಾರ ಕುಕ್ನೂರಲ್ಲಿ ಬೇರೆ ಯಾವ್ದಕ್ಕೋ ರಿಲೇಟ್ ಮಾಡ್ಕೊಂಡು ಹೇಳಕ್ ಹೋಗಿ ಪಲ್ಟಿ ಹೊಡೆದಿದ್ದಾರೆ. ಯಾವ್ದೋ ಡೈಲಾಗ್ ಹೊಡೆದು ಫೇಮಸ್ ಆದವನಲ್ಲ ನಾನು. ಲಿಂಕೆ ಇಲ್ದಿರೋ ಡೈಲಾಗ್ ಹೊಡೆದು ಸಿಂಕೆ ಇಲ್ದಿರೋಂಗಿರೋದೇ ಈ ಕುರಿ. ಹಾಗೆ ಸಿಕ್ಕಾಪಟ್ಟೆ ಜನಪ್ರಿಯವಾಗಿರುವಂತಹ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ತುಳಸಿ ಅವರ ಸೊಸೆ ಸಿರಿ ಅವರು ಇವತ್ತು ಆಗಮಿಸಿದ್ದಾರೆ. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಖುಷಿ ಇದೆ ಇವತ್ತು ನಮ್ಮ ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ಬಂದು? ಅಬ್ಸಲ್ಯೂಟ್ಲಿ ತುಂಬಾ ಖುಷಿ ಆಗ್ತಿದೆ. ಮೊದಲನೇ ಸರಿ ಅನ್ಸುತ್ತೆ ಪ್ರತಿಯೊಂದು ಝೀ ಕ್ವೀನ್ಸ್ ನ ಈ ತರ ಒಂದೇ ವೇದಿಕೆ ಮೇಲೆ ನೋಡ್ತಾ ಇರೋದು. ಅಂಡ್ ಕುರಿ ಅವರೇ, ಹಾಯ್ ಸಿರಿ, ಐ ಆಮ್ ಕುರಿ, ಡೋಂಟ್ ವರಿ. ಹೇಳಿ, ಏನ್ ಹೇಳ್ಬೇಕು? ಮನ್ಸಲ್ಲಿ ಏನಿದೆ? ಅಲ್ಲ, ನೀವು ಯಾವ ಧೈರ್ಯದ ಮೇಲೆ ಕಾಳ್ಗಳನ್ನ ಎತ್ಕೊಂಡು ಬಂದು ಕಾಳ್ ಹಾಕಿ ಇಲ್ಲಿರೋ ಕ್ವೀನ್ಗಳನ್ನ ಬೀಳಿಸ್ಕೊಂಬೋದ್ರು ಅಂತ ಅನ್ಕೊಂಡ್ರಿ? ಅಲ್ಲ, ಇದರಲ್ಲಿ ನೀವು ಕುರಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರಿ ಬಿಡಿ. ಶ್ವೇತವ್ರೆ, ನೀವೊಂದೆರಡು ಕಾಳು ತಗೊಳ್ಳಿ. ಏನ್ ಗೊತ್ತಾ ಜಡ್ಜಸ್, ಪಾರು ಇಂದ ದಾಮಿನಿ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ನಮ್ಮ ಸ್ಟೇಜ್ ಬಂದ್ರೆ ಸಾಕು, ಅಯ್ಯಯ್ಯೋ ಸ್ಟೇಜ್ ಮುರಿದಾಕೋವರೆಗೂ ಡಾನ್ಸ್ ಮಾಡ್ತಾನೆ ಇರ್ತಾರೆ, ಅಷ್ಟು ಎನರ್ಜಿನ ಕೊಡ್ತಾನೆ ಇರ್ತಾರೆ. ಇವತ್ತು ಇಲ್ಲಿಗೆ ಬಂದಿದ್ದೀರಾ, ಹೇಗಿದ್ದೀರಾ? ಎಷ್ಟು ಖುಷಿಯಾಗಿದೆ ನಿಮ್ಗೆ? ನನಗಂತೂ ಸಖತ್ ಖುಷಿ ಇದೆ. ಯಾಕೆಂದ್ರೆ ನಮ್ಮ ಅರಸನ್ ಕೋಟೆಯಲ್ಲಿ ಒಬ್ರು ಕ್ವೀನ್ ಇದ್ದಾರೆ, ಅಖಿಲಾಂಡೇಶ್ವರಿ. ಇಲ್ಲಿ ಝೀನ ರಿಯಲ್ ಕ್ವೀನ್ಸ್ ಇದ್ದಾರೆ. ತುಂಬಾ ಸ್ಟ್ರಾಂಗ್ ಇದೀರಾ ಎಲ್ರು, ಯಾರಿಗೆ ಯಾರು ಕಮ್ಮಿ ಇಲ್ಲ ಅನ್ನೋ ತರ. ಸೊ ಅದಕ್ಕೆ ಝೀಗೆ ಥ್ಯಾಂಕ್ಸ್ ಹೇಳ್ಬೇಕು, ಝೀ ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಈಗ ಏನ್ ಗೊತ್ತಾ, ದಾಮಿನಿ ಅವರು ಇಲ್ಲಿಗೆ ಬಂದಾದ್ಮೇಲೆ ಸ್ಟೆಪ್ ಬರ್ಲೇಬೇಕಪ್ಪ. ಮ್ಯೂಸಿಕ್. ಅಂತಂದ್ರೆ ಸೀಕ್ವೆನ್ಸ್ ನಿಮ್ಗೆ ಯಾರ್ ಜೊತೆ ಯಾರ್ ಪೇರ್ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಆಟ ಇದೆ. ಅದ್ ಏನು ಅಂತ ನೋಡೋಣ. ಈಗ ನನ್ನ ಎದುರುಗಡೆ 10 ಕಾಟನ್ ಕ್ಯಾಂಡಿಗಳಿದೆ. ಈ ಒಂದು ಆಟದಲ್ಲಿ ನಮ್ಮ ಝೀ ಕ್ವೀನ್ಗಳ ಫೋಟೋ ಇದೆ. ನಮ್ಮ ಸೂಪರ್ ಕ್ವೀನ್ಗಳೆಲ್ಲ ಒಟ್ಟಾಗಿ ವೇದಿಕೆ ಮೇಲೆ ಬಂದು ತಮಗೆ ಬೇಕಾಗಿರುವಂತ ಕಾಟನ್ ಕ್ಯಾಂಡಿನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡು ಪ್ಯಾಕೆಟ್ ನ ಓಪನ್ ಮಾಡಿ ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಇರುವಂತ ಫೋಟೋದಲ್ಲಿ ಯಾವ ಝೀ ಕ್ವೀನ್ ಇರ್ತಾರೋ ಅವರು ಅವರ ಪೇರ್ ಆಗ್ತಾರೆ. ಸಿಂಪಲ್. ನೋಡೋಣ ಯಾವ ಸೂಪರ್ ಕ್ವೀನ್ಗೆ ಯಾವ ಝೀ ಕ್ವೀನ್ ಸಿಗ್ತಾರೆ ಅಂತ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಸೂಪರ್ ಕ್ವೀನ್ಗಳು on stage.
ರೆಮೋ ಇಂದ ಸ್ಟಾರ್ಟ್ ಮಾಡ್ಬೇಡಲ್ಲ. ರೆಮೋ ನೀನೇ ಸ್ಟಾರ್ಟ್ ಮಾಡ್ಕೊ. ಬನ್ನಿ ರೆಮೋ. ಓಕೆ, ತಿನ್ಬೇಕು ಇವಾಗ. ಓಪನ್ ಮಾಡಿ ತಿನ್ಬೇಕು. ಯಾವ ಜಿ ಕ್ವೀನ್ ನಿಮ್ಗೆ ಸಿಗ್ತಾ ಇದಾರೆ, ಹೋಗಿ ಅವ್ರ ಪಕ್ಕನೇ ನಿಂತ್ಕೊಂಡ್ಬಿಡಿ ರೆಮೋ. ನನಗೆ ಬೇಕಾದವರು ಸಿಕ್ಕಿದ್ದಾರೆ. ಫೋಟೋ ತೋರಿಸ್ಬಿಟ್ಟು ಹೋಗಿ. ಇವತ್ತು ಸಿಕ್ಕಾಪಟ್ಟೆ ಹೈಲೈಟ್ ಕುರಿ. ಸತ್ಯ ಬಾ. ಓಕೆ, ಯಾರ ಫೋಟೋ ಬಂದಿದೆ ರಜನಿ ಅವರೇ? ದುರ್ಗಾ ಅವರು. ಪುಷ್ಪ ಅವರೇ, ವಾಟ್ ಈಸ್ ದಿಸ್ ನೇಮ್ ಕಾಲ್ಡ್? ಕಾಟನ್ ಕೃಷ್ಣ ಕಾಟನ್ ಕ್ಯಾಂಡಿ. ಓಕೆ, ಸಣ್ಣ ಮಗುಗೆ ಪೆಂಪರ್ ಹಾಕ್ತಾರ ಹಂಗಾಗ್ಬಿಟ್ಟಿದೆ. ಮೂರು ಮಗು ತೋರಿಸ್ಬೇಕದನ್ನ ತೆಗೆದು ಕ್ಯಾಮ್ರಾಗ್ ತೋರಿಸ್ಬೇಕು. ಇದ್ರ ಜೊತೆಯಲ್ಲಿ ಆಟ ಆಡಿ ಗೆಲ್ಲೋಣ. ಗಾಬರಿ ಆಗದೆ ಒಂದು ಕ್ಯಾಟನ್ ಕ್ಯಾಂಡಿ ತೆಗಿತೀರಾ? ಈನಿ ಮೀನಿ ಮೈನಿ. ಮುಂದಿನ ಸೂಪರ್ ಕ್ವೀನ್ ಓಕೆ. ಸೊ ನೋಡೋಣ ಯಾರು ಬಂದಿದ್ದಾರೆ ಅಂತ ನೋಡಿ. ನಮ್ಮ ಗಟ್ಟಿ ಮೇಳದ ಆರತಿಯವರು. ಬನ್ನಿ ಆರತಿಯವರೇ. ಯಾರು ಬಂದಿದ್ದಾರೆ? ನಾನು ಅವಾಗ್ಲಿಂದ ಅವ್ರನ್ನ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದಾರಲ್ಲ, ಅವ್ರ ಹೈಟ್ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಚ್ ಫಾರ್ ಹೇಮಾ ಅವ್ರಿಗೆ, ಕೆ ಫಾರ್ ಕೀರ್ತನ ಅವ್ರು ಸಿಕ್ಕಿದ್ದಾರೆ. ಸೊ ನೆಕ್ಸ್ಟ್ ನೀತು ಬನ್ನಿ ಆಯ್ತು. ಓಕೆ, ಸೊ ನೀತು ಅವರೇ ನೋಡೋಣ ಯಾವ ಒಂದು ಜಿ ಕ್ವೀನ್. ನನ್ನ ಫೇವ್ರೇಟ್ ಇವರು. ದಾಮಿನಿ ಅವರು. ಹಿಂಡ್ಕೊಳ್ಳ. ಹಾ, ನಾನು ರೀಸೆಂಟ್ ಸೊಸೆ, ಅವರು ರೀಸೆಂಟ್ ಸೊಸೆ. ಹೌದಾ? ತೋರಿಸಿ, ಫೋಟೋ ತೋರಿಸಿ. ಸಿರಿ. ಶ್ರೀರಸ್ತು ಶುಭಮಸ್ತು ಸಿರಿ ಅವರು. ಗೊತ್ತು ಉಳ್ದಿರೋದು ಯಾರು ಅಂತ. ಆದ್ರೂ ಕಾಟನ್ ಕ್ಯಾಂಡಿ ತಿನ್ಬಿಡ್ಲಿರಿಪ್ಪ. ಬನ್ರಪ್ಪ ಇಲ್ಲಿ ಬಂದ್ಬಿಡಿ, ಇಬ್ರು ಒಟ್ಟಿಗೆ ಕಾಟನ್ ಕ್ಯಾಂಡಿ ತಿನ್ಬಿಡಿ ಬನ್ನಿ. ಬಹಳ ಸಸ್ಪೆನ್ಸ್ ಇದೆ, ನಿಧಾನಕ್ಕೆ ತೆಗಿರಿ. ತುಂಬಾ ಸಸ್ಪೆನ್ಸ್ ಇದು. ಕೊನೆ ಕಾಟನ್ ಕ್ಯಾಂಡಿಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅವ್ರಿಗೆ ಸಿಗ್ತಾ ಇರೋದು ಫೋಟೋ ತೋರಿಸಿ ಕ್ಯಾಮ್ರಾಗೆ. ಆಶ್ಚರ್ಯ. ಸೂಪರ್ ಕ್ವೀನ್ಗಳ ಕುತೂಹಲಕ್ಕೆ ಉತ್ತರ ಸಿಕ್ಕಾಗಿದೆ. ಆಲ್ರೆಡಿ ನನ್ನ ಅಕ್ಕಪಕ್ಕ ಅವ್ರ ಪೇರ್ಗಳ ಜೊತೆನೆ ನಿಂತಿದ್ದಾರೆ. ಈಗ ಈ ಪೇರ್ಗಳು ಮುಖಾಮುಖಿ ಆಗ್ತಾರೆ, ನಮಗೆ ಭರ್ಜರಿ ಮನೋರಂಜನೆಯನ್ನ ಕೊಡ್ತಾರೆ. ಇದೇ ಜೋಶಲ್ಲಿ ಶುರು ಮಾಡೋಣ ಜಿ ಕ್ವೀನ್ಸ್ ಸಂಭ್ರಮ.
ಈಗ ಒಂದು ಸುಂದರವಾದಂತ ಆಟ, ವರ್ಣಿಸಿ ಹೇಳು, ಹೆಸರಿಸಿ ಹೇಳು. ಒಬ್ರು ವರ್ಣನೆಯನ್ನ ಮಾಡ್ತಾರೆ, ಆ ವರ್ಣನೆಯನ್ನ ಕೇಳ್ಕೊಂಡು ಆ ವಸ್ತು ಹೆಸರು ಏನು ಅಂತ ಇನ್ನೊಬ್ರು ಹೇಳ್ಬೇಕು. ಒಟ್ಟು ಇಬ್ರು ಪೇರ್ಗಳು ಮುಖಾಮುಖಿ ಆಗ್ತಾರೆ. ನಾನು ಮೊದಲನೇ ಪೇರನ್ನ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಸೊ ಸ್ವಾಗತಿಸಿ ನಮ್ಮ ಪ್ರೀತಿಯ ಅನಿಕಾ ಹಾಗೂ ಪರಿಮಳ ಅಮ್ಮ ಅವರು. ಸೊ ಈ ಆಟದ ರೂಲ್ಸ್ ಏನು ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಅನಿಕಾ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ ನಾವು. ಇಲ್ಲಿ ಕೆಲವೊಂದಷ್ಟು ಪದಾರ್ಥಗಳು ಸ್ಟೇಜ್ ಮೇಲೆ ಇದೆ. ಅನಿಕಾ ಅವ್ರಿಗೆ ಅದನ್ನ ನೀವು ಡೈರೆಕ್ಟ್ ಆಗಿ ಯಾವ ಪದಾರ್ಥ ಅಂತ ಹೇಳ್ಬಾರ್ದು, ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಹೋಗ್ಬೇಕು. ಓಕೆ, ಸೊ ನೋಡೋಣ ಇವರಿಬ್ರು ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾರೆ ಅಂತ. ನೀವ್ ಆದ್ಮೇಲೆ ನಿಮ್ಗೆ ಮುಖಾಮುಖಿ ಆಗೋದಕ್ಕೆ ಇನ್ನೊಂದು ಪೇರು ಸ್ಟೇಜ್ ಮೇಲೆ ಬರ್ತಾರೆ. ಓಕೆ, ಸೊ ಅನಿಕಾ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಆಗ್ಲಿ. ಓಕೆ, ಪರಿಮಳಮ್ಮ ಅವರೇ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಇದೇ ಪದಾರ್ಥ ಅಂತ ಹೇಳಲೇಬಾರ್ದು. ಸಪೋಸ್ ಆಟದ ನಿಯಮದ ಪ್ರಕಾರ ಅಕಸ್ಮಾತ್ ಏನಾದ್ರೂ ನೇರವಾಗಿ ಹೇಳ್ಬಿಟ್ರೆ ಅದು ಕೌಂಟ್ ಆಗೋದಿಲ್ಲ. ಓಕೆ, ರೆಡಿ ಇದೀರಾ? ರೆಡಿ. ಓಕೆ, ನೋಡೋಣ. ಸರಿಮಾ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಇಂಡೈರೆಕ್ಟ್ ಆಗಿ ಹೇಳಿ. ಓಕೆ 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 ತುಂಬಾ ಒಳ್ಳೆ ಪದಾರ್ಥದಿಂದ ಶುರು ಮಾಡ್ತೇನೆ. ಇದೇನ್ ಗೊತ್ತಾ, ಮುಟ್ಟಿದ್ರೆ ಮುಳ್ಳು ಚುಚ್ಕೊಳ್ಳುತ್ತೆ. ಮರಳುಗಾಡಲ್ಲಿ ಜಾಸ್ತಿ ಬೆಳೆಯುತ್ತೆ, ಸ್ಯಾಂಡ್ ಇರೋ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ, ಡೆಸರ್ಟ್ಸ್ ಅಲ್ಲಿ ಬೆಳೆಯುತ್ತೆ. ಈಗ ಏನ್ ಗೊತ್ತಮ್ಮ, ಇದು ನಾನು ಕೊಡ್ತಾ ಇರೋ ಗಿಫ್ಟ್. ಗಿಫ್ಟ್ ಕೊಡಮ್ಮ. ಸೂಪರ್. ಓಕೆ, ಒಂದು ಪಾಯಿಂಟ್ ಈಗ ಇವರಿಬ್ಬರಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಮಾ, ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುವಂತ ಒಂದು ಗೊಂಬೆ ಮುದ್ದಾಡಂತದ್ದು, ಮೃದುವಾಗಿರುತ್ತೆ. ಬಾಬಿ ಅಲ್ಲ, ಅದರದ್ದು ಬೇರೆ ಬೇರೆ ವರ್ಷನ್. ಟಚ್ ಮಾಡಿ, ಫೀಲ್ ಮಾಡಿ. ಇದು ಎಲ್ರಿಗೂ ತುಂಬಾ ಇಷ್ಟ ಆಗುವಂತ ಹಣ್ಣು. ಸೀತೆ ವನವಾಸಕ್ಕೆ ಹೋದಾಗ ಜಾಸ್ತಿ ತಿಂದಿದ್ದಾಳಂತದನ್ನ. ಅವ್ರ ಹೆಸರೇ ಸೇರ್ಕೊಂಡಿದೆ ಅದರಲ್ಲಿ, ಸೀತೆ ಹಣ್ಣು. ಅಲ್ಲ, ಆ ಹಣ್ಣು ಓಪನ್ ಮಾಡಿದ್ರೆ ಒಳ್ಳೆ ಕಸ್ಟರ್ಡ್ ತಿಂದಂಗಿರುತ್ತೆ. ಕನ್ನಡದಲ್ಲಿ ಹೇಳಮ್ಮ. ಕನ್ನಡದಲ್ಲಿ ಸೀತಾ ಹಣ್ಣು. ಅದನ್ನ ಭಾಗ ಮಾಡು. ಸೀತಾ, ಅದಕ್ಕೆ ಬೇರೆ ಸೇರ್ಸು. ಓಕೆ, ಈ ಹಿಂದಿನಲ್ಲಿ ಹಣ್ಣುಗಳಿಗೆ ಏನು ಹೇಳ್ತಾರೆ? ಓ, ಸೀತಾಫಲ್ಸ್. ಸೀತಾಫಲ. ಸೊ ಮೂರನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ, ಸೀತಾಫಲ. ಓಕೆ, ಈಗ ಎಲ್ರಿಗೂ ತುಂಬಾ ಇಷ್ಟವಾಗುವಂತ ತರಕಾರಿ. ಹೌದೌದು. ಉದ್ದ ಇರುತ್ತೆ ಮರ, ಅದರ ಎಲೆಗಳಲ್ಲೂ ಪಲ್ಯ ಮಾಡ್ತಾರೆ. ಅದೊಂಥರ ಮೆಡಿಸಿನಲ್ ವ್ಯಾಲ್ಯೂ ಇರೋಂತ ಗಿಡ. ಅದೊಂಥರ ಕಡ್ಡಿ ತರ ಉದ್ದ ಇರುತ್ತೆ. ಅಯ್ಯೋ, ಅಷ್ಟು ಗೊತ್ತಿಲ್ವಾ? ಸೇಬು. ಕನ್ನಡ ಕನ್ನಡ ಕನ್ನಡ. ನುಗ್ಗೆಕಾಯಿ. ನುಗ್ಗೆಕಾಯಿ ತಗೊಳ್ಳಿ, ನುಗ್ಗೆಕಾಯಿ. ಈಗ ಬಹಳ ಮುಖ್ಯವಾದ ಜಾಗ. ಬಹುಶಃ ನಿನ್ಗೆ ಅಭ್ಯಾಸ ಇರ್ಬೋದು ಅಂತ ಅನ್ಸುತ್ತೆ, ಇದು ಅಡ್ಗೆ ಮಾಡ್ಬೋದು ಅಂತ ಅನ್ಸುತ್ತೆ. ಸಮುದ್ರದಲ್ಲಿ ಮರ ಟಬಕ್ ಅಂತ ಆಚೆ ಬರುತ್ತೆ. ಸಮುದ್ರದ ಮರಳ ಹತ್ರ ಕಾಲಿಗೆ ಕೊಟಕ್ ಕೊಟಕ್ಕಂತ ಕೊಟ್ಕೊಂಡು ಅಲ್ಲ ಅಲ್ಲ, ಇನ್ನೊಂದು ಕ್ರಾಬ್ಸ್. ಕನ್ನಡ. ಯಾವ್ದಾದ್ರೂ ತರಕಾರಿಗೆ ಲಾಸ್ಟ್ ಅಲ್ಲಿ ಒಂದು ಹೆಸರು ಸೇರಿಸ್ತೀವಲ್ವಾ? ಕಾಯಿ. ಕರೆಕ್ಟ್. ಅದ್ರ ಮೊದಲು ವರ್ಷನ್ ಬಾ. ಕ್ರಾಬ್ ಕಾಯಿ. ಈಗ ಶತಮಾನಗಳು ಹೇಳ್ತೀವಲ್ಲ, ಜೀಸಸ್ ಅವರು ಇದ್ದಿದ್ದು ಯಾವಾಗ? ಬಿಸಿ. ಅದಾದ್ಮೇಲೆ ಬಿಸಿ, ಎಸಿ, ಡಿಸಿ ಅಲ್ವಾ? ಬಿಸಿ ಕರೆಕ್ಟ್. ಅದಾದ್ಮೇಲೆ ಅದನ್ನ ಸೇರ್ಸಮ್ಮ ಕಾಯಿಗೆ. ಏಡಿಕಾಯಿ. ಇವ್ರ ಟ್ಯಾಲೆಂಟ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಟಚ್ ಮಾಡಿ. ಏನಿಲ್ಲ. ಸೊ ನೆಕ್ಸ್ಟ್. ಓಕೆ, ಈಗ ನಾವು ಹೇರ್ ಸ್ಟೈಲ್ ಎಲ್ಲ ಮಾಡಿದಾಗ ಬೇರೆ ಬೇರೆ ವಸ್ತುಗಳನ್ನ ಬಳಸ್ತೀವಿ ಅಲ್ವಾ ಕೂದಲು ಸೆಟ್ ಮಾಡಕ್ಕೆ? ಸ್ಪ್ರೇ, ಹೇರ್ ಸ್ಪ್ರೇ. ಕೂದಲನ್ನ ಎಲ್ಲ ಮಾಡ್ಕೊಂಡ್ಮೇಲೆ ಸೆಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಹೇರ್ ಜೆಲ್. ಯಾ, ಕರೆಕ್ಟ್. ಈಗ ಅದು ಒಂದು ಗಿಡ ಯೂಸ್ ಮಾಡ್ತೀವಲ್ಲ ಅದಕ್ಕೆ, ಅದು ತುಂಬಾ ಪಾಪ್ಯುಲರ್ ದೀಸ್ ಡೇಸ್. ಆಲೋವೆರಾ. ಆಲೋವೆರಾ. ಅನಿಕಾ ಟಚ್ ಮಾಡಿ. ಓಕೆ,
ಓಕೆ, ಸೊ ಇನ್ನೆರಡಿದೆ. ಓಕೆನಾ? ಓಕೆ. ಅನಿಕಾ, ನಾವು ಪೂಜಿಸ್ತೀವಿ ಅಂದ್ರೆ ಅದಕ್ಕೆ ಹರಕೆ ಹೊತ್ಕೋತೀವಿ, ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಅದು ಜೀವಂತವಾಗೂ ಇರುತ್ತೆ ಬಟ್ ಹರಿದಾಡುತ್ತೆ. ಓಕೆ, ಪಕ್ಷಿ. ಪಕ್ಷಿ ಪೂಜಿಸ್ತೀವಿ. ಕ್ರಾಲಿಂಗ್ ಅಂದ್ರೆ ಸ್ನೇಕ್. ಅದು ಏನ್ ಕನ್ನಡದಲ್ಲಿ? ನಾಗಿಣಿ. ಕೋಬ್ರಾ ಕನ್ನಡದಲ್ಲಿ? ಕೋಬ್ರಾನ ವಿಷ್ಣುವರ್ಧನ್ ಅವರ ಮೊದಲನೇ ಸಿನಿಮಾ. ನಾಗರ ಹಾವು. ಕರೆಕ್ಟ್ ಆಗಿ ಹೇಳಿದ್ಕೆ ಸನ್ಮಾನವಾಗಿ ಇದು ಜೀವಂತ ಹಾವು. ಸೊ ಇನ್ನು ಕೊನೆಯ ಒಂದೇ ಒಂದು ಪದಾರ್ಥ ಇದೆ, ಹೇಳಿ ಮ್ಯಾಮ್. ಏನ್ ಗೊತ್ತಾ ಇದು? ಎಲ್ಲಾರ ಮನೇಲೂ ಬೆಳಗ್ಗೆ ಕಾಫಿ ಜೊತೆಗೆ ಅದ್ಕೊಂಡು ತಿಂತಾರಮ್ಮ. ಅಲ್ಲ, ಕರೆಕ್ಟ್, ಬ್ರೆಡ್ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಕರೆಕ್ಟ್ ಅಲ್ಲ? 8ಕ್ಕೆ 8 ಪದಾರ್ಥಗಳನ್ನ ಕಂಡು ಹಿಡಿದಿದ್ದಾರೆ. ಸೂಪರ್ ಅಮ್ಮ, ಸೂಪರ್. ಅನಿಕಾ, ಈ ತರ ಹೇಳ್ಕೊಡಕ್ ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವಾ? ಮ್ಯಾಮ್ ನಿಮ್ಗೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅನಿಕಾ. ಸೀರಿಯಸ್ಲಿ ಎಲ್ಲಾನು ನೀವು ಕಂಡು ಹಿಡಿದ್ರಿ. ಹೇಗೆ ಅನಿಸ್ತದೆ ನಿಮ್ಗೆ? ನಂಗೆ ತುಂಬಾ ಖುಷಿ ಆಯ್ತು, ಫೈನಲಿ ಏನೋ ಗೆದ್ದೆ ಅಂತ. ಓಕೆ, ನೋಡೋಣ. ನಿಮ್ಗೆ ಆಪೋಸಿಟ್ ಆಗಿ ಒಂದು ಟೀಮ್ ಬರುತ್ತೆ, ಅವ್ರು ಎಷ್ಟು ತಮ್ಮ ಚಮತ್ಕಾರವನ್ನ ತೋರಿಸ್ತಾರೆ ಅಂತ ನೋಡೋಣ. ಓಕೆ, ಲೆಟ್ಸ್ ವೆಲ್ಕಮ್ ಪುಷ್ಪಾ ಮೇಡಮ್ ಅಂಡ್ ಪೂರ್ಣಿ ಅವರು. ರೆಡಿ ಇದ್ದೀರಾ ನೀವಿಬ್ರು? ಓಕೆ, ಸೂಪರ್. ನೋಡೋಣ ಇವರ ಮಾತಿನ ಚಮತ್ಕಾರ ಹೇಗಿರುತ್ತೆ ಅಂತ. ಸೊ ಈಗ ಪೂರ್ಣಿ ಅವರು ಬ್ಲೈಂಡ್ ಫೋಲ್ಡ್ ಆಗ್ತಾರೆ ಹಾಗೂ ಅವ್ರಿಗೆ ಪುಷ್ಪ ಅವರು ಕ್ಲೂನ ಕೊಡ್ತಾ ಹೋಗ್ತಾರೆ. ನೋಡೋಣ ಯಾವ ತರ ಕಂಡು ಹಿಡಿತಾರೆ ಅಂತ. ಬ್ಲೈಂಡ್ ಫೋಲ್ಡ್ ಮಾಡಿ. ಪೂರ್ಣಿ ಅವರೇ ರೆಡಿ ಇದ್ದೀರಾ? ರೆಡಿ. ಓಕೆ, ನೋಡೋಣ ಯಾವ್ಯಾವ ಪದಾರ್ಥಗಳಿದೆ ಅಂತ. ಓಕೆ, ಪುಷ್ಪ ಅವರೇ ಯಾವ ಒಂದು ಪದಾರ್ಥವನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಚಾಯ್ಸ್ ಯಾವುದು? ಇದು. ಓಕೆ, ಹೇಳಿ. ಏನದು? ಯಾವುದೇ ಒಂದು ಅಡುಗೆ ಮಾಡಿದ್ರು ಕೊನೆಯಲ್ಲಿ ಅದನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಮೇಲೆ ಹಿಂಗ್ ಹಾಕ್ತಾರೆ. ಕೊತ್ತಂಬರಿ ಸೊಪ್ಪು. ಸಾಕದಾಗಿ ಗೆಸ್ ಮಾಡಿದ್ರು. ಸೂಪರ್. ಪುಷ್ಪವತಿ ಅವರೇ, ನೋಡೋಣ ನೆಕ್ಸ್ಟ್ ಐಟಮ್ ಯಾವ್ದು ಅಂತ ಹೇಳಿ. ನೀವು ಇಂಗ್ಲಿಷ್ ಅಲ್ಲಿ ಹೇಳಿ ಇದನ್ನ ದಯವಿಟ್ಟು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ಅದು ಕುಕ್ ಫಿನಿಶ್ ಆಫ್ಟರ್ ಹೀಟಿಂಗ್ ನೈಸ್ಲಿ, ಅದಾಫ್ಟರ್ ಪ್ಲೇಟ್ ಈಟಿಂಗ್ ನೈಸ್ಲಿ ಆಫ್ಟರ್ ಪ್ಲೇಟ್ ಬೌಲ್ಸ್ ಅದನ್ನೆಲ್ಲ ತಳ 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 ಹೊಳೆಯಂಗೆ ವಾಟರ್ ಜೊತೆಗೆ ಪೌಡರ್ ಜೊತೆಗೆ ಸೋಪ್ ಜೊತೆಗೆ ಇನ್ನೊಂದು ಯೂಸ್ ಮಾಡ್ತೀವಿ. ಯಾವ ತರ ಇರುತ್ತೆ ಅದು? ಇದು ಮುಟ್ಟಕ್ಕೆ ಕಮಲ ತರ ಇರುತ್ತೆ. ಕ್ರಿಸ್ಪಿ ಆಗಿರುತ್ತೆ, ಗಟ್ಟಿಯಾಗೂ ಇರುತ್ತೆ, ಕಬ್ಬಣ ತರನೇ ಇರುತ್ತೆ. ತುಂಬಾ ಕಷ್ಟ ಇರೋದಕ್ಕೆ ಸ್ವಲ್ಪ ರಫ್ ಆಗಿರುತ್ತೆ, ತುಂಬಾ ಸ್ಮೂತ್ ಆಗಿರೋದಕ್ಕೆ ಸ್ವಲ್ಪ ಸ್ಮೂತ್ ಆಗಿ ಮಾಡ್ತಾರೆ. ಅದೇ ಸಿಲ್ವರ್ ಕಲರ್. ಸಿಲ್ವರ್ ಕಲರ್ ಹೆಸರು ಹೇಳು. ಏನಂತಾರೆ ಅದಕ್ಕೆ? ಜುಂಗು. ಏನಂತಾರೆ? ಪಾತ್ರೆ ತೊಳೆಯೋ ಜುಂಗು. ಜುಂಗು ಅಂತೀವಿ, ಬಟ್ ಅದೇನು ಕರೆಕ್ಟ್ ಆಗಿ ಕಂಡು ಹಿಡಿದಿದ್ದೀರಾ. ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಪದಾರ್ಥ ಇದೊಂದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಓಕೆನಾ? ಇಟ್ ವಿಲ್ ಬಿ ಲೆಂತ್ ಇನ್ ಸೈಜ್. ಇರುತ್ತಾ? ಓಕೆ. ಅದು ಗಿಡದಲ್ಲಿ ಬೆಳೆಯುತ್ತೆ. ಗಿಡನಾ? ಇವಾಗ ಆಲ್ಮೋಸ್ಟ್ ಶೂಟಿಂಗ್ ಅಲ್ಲಿ ಊಟ ಎಲ್ಲ ಆದ್ಮೇಲೆ ಒಂದು ಹಣ್ಣನ್ನು ಕೊಡ್ತಾರೆ. ಬಾಳೆಹಣ್ಣು ಕೊಡ್ತಾರೆ. ಬಟ್ ಇದು ಪಚ್ಚ ಬಾಳೆಹಣ್ಣು. ಇದು ತಗೊಳ್ಳಿ. ವಾಟ್ ಎವರ್, ಬಟ್ ಇಟ್ ಇಸ್ ಬಾಳೆಹಣ್ಣು. ವೆರಿ ನೈಸ್. ಅಂಡ್ ನೆಕ್ಸ್ಟ್ ಪದಾರ್ಥ ಪ್ಲೀಸ್. ಇದಿರೋದು ಪ್ರತಿ ಹೆಣ್ಮಕ್ಳು ಜೀವನದಲ್ಲಿ ಮದ್ವೆ ಆದ್ಮೇಲೆ ಒಂದ್ ವರ್ಷದೊಳಗಡೆ ಆಲ್ಮೋಸ್ಟ್ ದೊಡ್ಡವರೆಲ್ಲ ಇಷ್ಟಪಡೋ ತರ ಒಂದು ನೆರವೇರಿದಾಗ ಇದನ್ನ ಇಚ್ಛೆ ಪಟ್ಟು ಬಾವಿಸ್ಕೊಂಡು ಮುಖ ಎಲ್ಲ ಚಿಂಡ್ರಿಸ್ಕೊಂಡು ತಿಂತಾರೆ. ಈ ತರ ಎಕ್ಸ್ಪ್ಲನೇಷನ್ ನಾನು ಇದುವರೆಗೂ ಎಲ್ಲೂ ಕೇಳಿರ್ಲಿಲ್ಲ. ಮದ್ವೆ ಆದ್ಮೇಲೆ ಈಡೇರಿದಾಗ ಈಗ ಅವರು ಪ್ರೆಗ್ನೆಂಟ್ ಇರುವಾಗ ಬಾವಿಸ್ಕೋತಾರೆ ಅಲ್ವಾ, ಅದ್ ತಿನ್ಬೇಕು ಇದು ತಿನ್ಬೇಕು ಅಂತಾರ. ಆಕ್ಚುಲಿ ನಾನು ಅದೇ ಹೇಳದಿದ್ದೆ, ಮಾವಿನಕಾಯಿ. ತೋತಾಪುರಿ ಮಾವಿನಕಾಯಿ. ಹಾ, ಎಸ್, ಸೂಪರ್. ಓಕೆ, ನೆಕ್ಸ್ಟ್ ಪದಾರ್ಥ ಪ್ಲೀಸ್.
ನೋಡೋಣ ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಇವಾಗ ಮದ್ವೆ ಆಯ್ತು, ಮಾವಿನಕಾಯಿ ತಿಂದಾಯ್ತು, ಮಗು ಆದ್ಮೇಲೆ ಅದು ರೊಚ್ಚಿಗೆದ್ರೆ ಮೊದ್ಲು ತಿನ್ನಕ್ಕೆ ಏನ್ ಕೊಡ್ತೀವಿ ಸಮಾಧಾನ ಮಾಡೋದಕ್ಕೆ? ಹಾಲು ಕೊಡ್ತೀವಿ. ಅದು ತಿನ್ನೋದಲ್ಲ, ಕುಡಿಯೋದು. ಇದು ಹಾಲೆಲ್ಲ ಕುಡ್ದು ಇದು ತಿನ್ನೋ ರೇಂಜಿಗೆ ಬಂದ್ಬಿಡಿದೆ. ಚಾಕ್ಲೇಟು. ಇದಕ್ಕೊಂದು ಹೆಸರಿದೆ. ಇವಾಗ ಇದನ್ನ ಫ್ಯಾಷನ್ ಆಗಿ ಒಂದು ನೋಡು ಇಷ್ಟು ದೊಡ್ಡ ತನಕನೂ ಮಾಡ್ತಾರೆ ರೌಂಡ್ಗೆ. ಚಿಕ್ಕ ಮಗುವಿಂದ ವಯಸ್ಸಿನ ಹುಡುಗಿರ್ವರೆಗೂ ಇದು ತಿಂತಾರೆ. ಇದನ್ನ ತಿನ್ನೋದೇ ಒಂದು ದೊಡ್ಡ ಸಂಭ್ರಮ ಮಾಡ್ತಾರೆ. ಚಾಕ್ಲೇಟ್ ಅಲ್ಲೇನಾ? ಚಾಕ್ಲೇಟ್ ಅಲ್ಲೇ. ಪಾನಿಪುರಿ. ಚಾಕ್ಲೇಟ್ ಅಲ್ಲಿ ಬೇರೆ ಬೇರೆ ತರ ಚಾಕ್ಲೇಟ್. ಜಾತ್ರೆಲೆಲ್ಲ ಹೋದ್ರೆ ಒಂದು ಬೊಂಬೆ ಬರೋದು, ಬೊಂಬಲ್ಲಿ ಅದರಲ್ಲಿ ಬೊಂಬೆ ಹಿಂಗೆ 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 ಕೈ ಇದ್ ಮಾಡಿದ್ರೆ ಲಾಲಿಪಾಪ್. ಅದನ್ನೇ ಇವಾಗ ದೊಡ್ಡದಾಗಿ ಮಾಡ್ತಾರೆ. ಕರೆಕ್ಟ್. ಲಾಲಿಪಾಪ್. ಕರೆಕ್ಟ್. ಅವ್ರು ಆಗ್ಲಿಂದ ಹೇಳ್ತಾನೆ ಅವ್ರೆ. ಈಗ ನೆಕ್ಸ್ಟ್ ನೋಡೋಣ ಏನ್ ಹೇಳ್ತಾರೆ ಅಂತ. ಇದು ನಂಗೆ ಅದೇ ಕತೆ, ಆ ಕತೆಗೆ ಲಿಂಕ್ ಮಾಡ್ಕೊಳ್ಳಿ. ಇವಾಗ ಮಗು ಚಾಕ್ಲೇಟ್ ಎಲ್ಲ ಆಯ್ತಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ದೊಡ್ಡವರಾದ್ರು ಫಸ್ಟ್ ರಾತ್ರಿ ಆಗ್ಲಿ ಮಳೆ ಬರ್ತಿರ್ಲಿ ಚೆನ್ನಾಗಿ ಊಟ ಮಾಡಿರ್ಲಿ 2 ಐಟಮ್ ಕೊಟ್ರೆ ಹೂ ಅಂತ ಈಗ್ಲೂ ತಿನ್ನಕ್ ಇಷ್ಟಪಡ್ತಾರೆ. ಸಕ್ಕರೆ, ಐಸ್ ಕ್ರೀಮ್ ಅಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಚಾಕ್ಲೇಟ್ ಫ್ಲೇವರ್ಸ್ ಹಾಕ್ತಾರೆ. ಈ ತರ ಹಾಕೋದ್ರಲ್ಲಿ ಇನ್ನೂ ಒಂದ್ ಹಾಕ್ತಾರೆ. ಅದೊಂಥರ ಅದೊಂಥರ ಹೆಂಗಿರುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ. ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಮಾಡಿ ಹಾಕ್ತಾರೆ ಕ್ರೀಮ್ ಅಲ್ಲಿ. ಟೂಟಿ ಫ್ರೂಟಿ. ಕರೆಕ್ಟ್. ಹಾ ಇದೆ ಟೂಟಿ ಫ್ರೂಟಿ. ಇಟ್ಸ್ ಅ ರಾಂಗ್ ಆನ್ಸರ್. ಸೊ ಅವ್ರು ತಿಂದು ನೋಡೋದ್ರಲ್ಲೂ ಹೇಳ್ತಾ ಇಲ್ಲ. ಸೊ ಅದು ಟೂಟಿ ಫ್ರೂಟಿನೇ ಬೇರೆ, ಜೆಲ್ಲಿನೇ ಬೇರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ರಾಂಗ್ ಆನ್ಸರ್ ಆಯ್ತು. ಓಕೆ, ನೆಕ್ಸ್ಟ್ ಇದು ಹಂಗೆ ಲಿಂಕ್ ಮಾಡಿ. ಇವಾಗ ಸ್ಟೋರಿಗೆ ಮಗು ಆಯ್ತು, ಸ್ವಲ್ಪ ದೊಡ್ಡವರಾದ್ಮೇಲೆ ಅದ್ ಕಟ್ಟಿದ್ರೆ ಈಗ ಇದನ್ನ ಎಲ್ಲಿ ಕಟ್ತೀರಾ? ಈಗ ಬರ್ತಾ ಇರೋದು ದೃಷ್ಟಿ ಆದ್ರೆ ನಿಂಬೆ ಹಣ್ಣು ನಿಂಬೆಹಣ್ಣು ಅಂತ. ಕೊನೆಯ ಪದಾರ್ಥ ಇವಾಗ ತುಂಬಾ ತಣ್ಣಗಿರುತ್ತೆ. ಫ್ರಿಜ್ ಅಲ್ಲಿ ಮೇಲ್ಭಾಗದಲ್ಲಿ ಇಡ್ತಾರೆ. ಫ್ರೀಜರ್ ಅಲ್ಲಿ ಐಸ್ ಕ್ಯೂಬ್ಸ್. ಕರೆಕ್ಟ್, ಐಸ್ ಕ್ಯೂಬ್ಸ್ ಅಂತ ಹೇಳಿದ್ದಾರೆ. ಸೊ 8 ಪದಾರ್ಥಗಳಲ್ಲಿ ಒಂದು ತಪ್ಪನ್ನ ಹೇಳಿದ್ರು, ಒಂದು ಫೌಲ್ ಮಾಡಿದ್ರು. ಸೊ ಹಾಗಾಗಿ 6 ಪದಾರ್ಥಗಳನ್ನ ಕರೆಕ್ಟ್ ಆಗಿ ಕಂಡು ಹಿಡಿದಿದ್ದಾರೆ. ಅವ್ರು ಗೆಲ್ಲಿ ಅಂತ. ಓಕೆ, ಪುಷ್ಪ ಅಂಡ್ ಶ್ರೀರಸ್ತು ಶುಭಮಸ್ತು ಪೂರ್ಣಿ ಅವರು ಈ ಆಟವನ್ನ ಆಡಿದ್ದಾರೆ. ಅದಕ್ಕಿಂತ ಮುಂಚೆ ಅನಿಕಾ ಅವರು, ಪರಿಮಳ ಅಮ್ಮ ಅವರು ಈ ಆಟವನ್ನ ಆಡಿದ್ದಾರೆ. ಸೊ ಅವರಿಬ್ರು ಕೂಡ ಸ್ಟೇಜ್ ಮೇಲೆ ಬನ್ನಿ ಅಂತ ಕರೀತಾ ಇದ್ದೀನಿ. ಓಕೆ, ರಾಘು ಅವರೇ ಈ ಆಟ ನೋಡಿ ಹೇಗಿತ್ತು? ಇವರಿಬ್ರ ಎಕ್ಸ್ಪ್ಲನೇಷನ್ ಹೇಗಿತ್ತು? ಅವ್ರು ಕಂಡು ಹಿಡಿದಿದ್ದು ಹೇಗಿತ್ತು? ಆಕ್ಚುಲಿ ನೋಡೋಕಾದ್ರೆ ಇಬ್ರು ಎಕ್ಸ್ಪರ್ಟ್ಗಳೇ, ಆದ್ರೆ ಹೇಳೋ ವಿಧಾನದಲ್ಲಿ ಸುಧಮ್ಮ ಮುಂದೆ ಬಂದ್ಬಿಟ್ರು. ಹೌದು, ಬಟ್ ಇಟ್ ವಾಸ್ ಫನ್, ಲಾಟ್ ಆಫ್ ಫನ್. ಆ ಎಲ್ಲಾ ಪದಾರ್ಥಗಳನ್ನ ನೀವು ಹೇಳೋ ದಾಟಿಲಿ ನಾವು ಬಹಳ ಸ್ಪೋರ್ಟಿವ್ ಆಗಿ ಅವರಿಬ್ರು ಗೆಸ್ ಮಾಡ್ತಾ ಹೋದ್ರು. ಅಂಡ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ರಚು ಅವರೇ, ಆಕ್ಚುಲಿ ಸುಧಾ ಮ್ಯಾಮ್ ತುಂಬಾ ಚೆನ್ನಾಗಿ ಹಿಂಟ್ ಕೊಟ್ರು. ಪ್ರತಿ ವಿಷಯ ಕೂಡ ತುಂಬಾ ಈಸಿಯಾಗಿ ಗೆಸ್ ಮಾಡುವಂತ ಆಗಿತ್ತು. ಅಂಡ್ ಗ್ಯಾಬಿ, ಯು ರಿಯಲಿ ಪ್ಲೇಡ್ ವೆಲ್. ಸಕ್ಕತ್ತಾಗಿತ್ತು. ಅಂಡ್ ಇನ್ನೊಂದೇನು ಅಂದ್ರೆ ಗ್ಯಾಬಿ ಪ್ರತಿ ಒಂದು ವಸ್ತುಗಳನ್ನ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಂತ ಇತ್ತು. ಶಿ ಡಿಡ್ ಇಟ್ ರಿಯಲಿ ಗುಡ್. ಹೌದು, ಸೋ ಗುಡ್ ಗ್ಯಾಬಿ. ಥ್ಯಾಂಕ್ ಯು ಮ್ಯಾಮ್. ಪುಷ್ಪಾ ಮ್ಯಾಮ್ ಅಂಡ್ ಪೂರ್ಣಿ, ನೀವು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಅಂಡ್ ಪುಷ್ಪಾ ಮ್ಯಾಮ್, ನಿಮ್ಮ ಒಂದು ಸ್ಟೋರಿ ನರೇಷನ್ ತುಂಬಾ ಚೆನ್ನಾಗಿತ್ತು. ಪೂರ್ಣಿ, ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು. ಸೊ ಹೌ ವಾಸ್ ಇಟ್ ಪ್ಲೇಯಿಂಗ್? ತುಂಬಾ ಚೆನ್ನಾಗಿತ್ತು. ಇವ್ರ ಜೊತೆ ಆಟ ಆಡೋದು ನನಗೆ ತುಂಬಾ ಈಸಿ ಆಗೋಯ್ತು. ಅಂಡ್ ಸುಧಾ ಮ್ಯಾಮ್, ಫ್ಯಾಂಟಾಸ್ಟಿಕ್. ಹಿಂಟ್ ಕೊಟ್ಟಿದ್ದನ್ನ ಗ್ರಾಸ್ಪ್ ಮಾಡ್ಕೊಳ್ಳೋದು ಒಂದು ವಿದ್ಯೆನೆ. 100%. She has been fantastic on that. Definitely. Super. ಥ್ಯಾಂಕ್ ಯು ರಚು ಅವರೇ. 2 ತಂಡಗಳು ತುಂಬಾ ಸುಂದರವಾಗಿ ನಮ್ಮನ್ನೆಲ್ಲ ನಗಿಸ್ತಾ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅನಿಕಾ ಅಂಡ್ ಪರಿಮಳಮ್ಮ, ಪುಷ್ಪ ಅವರೇ ಹಾಗೂ ಪೂರ್ಣಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದರೆ ಈ ಆಟ ಇನ್ನು ಕಂಪ್ಲೀಟ್ ಆಗಿಲ್ಲ. ಯಾಕೆ ಗೊತ್ತಾ? ಈಗ ಬರುತ್ತೆ ನೋಡಿ ಆ ಆಟದ ಮಜಾ. ಈಗೇನಂತಂದ್ರೆ ರಚ್ಚು, ಡಿಂಪು, ರಚ್ಚು ಅಂತೆಲ್ಲ ಹೇಳ್ತಿರ್ತಾರೆ. ಈಗ ನೀವು ಬ್ಲೈಂಡ್ ಫೋಲ್ಡ್ ಆಗ್ಬೇಕು. ಆ ಪದಾರ್ಥ ಏನು ಅಂತ ಕುರಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಆಟ ಹೇಗಿರುತ್ತೆ ಅನ್ನೋ ಇಂಟ್ರೆಸ್ಟ್ ನಮ್ಗೆಲ್ಲ ಇದೆ. ಪ್ರಾಪರ್ಟಿ ಬರ್ಲಿಪ್ಪ. ಇದು ನಮ್ಮಿಬ್ಬರಿಗೆ ಪರೀಕ್ಷೆ. ಇದು
ಕರೆಕ್ಟಾಗಿ ಗೆಸ್ ಮಾಡಿ. ಇದ್ರೊಳಗೆ ಅದಿರುತ್ತೆ, ಅದನ್ನ ತುಂಬಿದಾಗ ಎಷ್ಟು ಬಿಡ್ತಾರೆ, ಮೇ ಅನ್ನುತ್ತೆ, ಅದು ಹಿಂಗೆ ತುಂಬುತ್ತೆ ಚೆನ್ನಾಗಿ. ತುಂಬಿದಾಗ ತಗೊಂಡೋಗಿ ಆ ಕಡೆಗೆ ಎಷ್ಟು ಬಿಡ್ತಾರೆ. ಬಂತ ಇದನ್ನ ಒಂದು ವಿಶೇಷವಾದ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ಯಾವ ವಿಶೇಷ? ಕೋಪ ಮಾಡ್ಕೊಂಬಿಟ್ರೆ ಮನೆಗೆ ತಗೊಂಡು ಹೋಗ್ತಾರೆ. ಎಷ್ಟೊಂದು ವಿಷಯ ತಗೊಂಡು ಹೋಗ್ತಾರೆ, ಎಷ್ಟೊಂದು ವಸ್ತುಗಳನ್ನ ತಗೊಂಡು ಹೋಗ್ತಾರೆ. ಯಾರು? ವಿಜಯ ರಾಘವೇಂದ್ರ ಅವ್ರ ಕೈಗೆ ಸುತ್ಕೋತಾರೆ. ಇದನ್ನ ಮೆತ್ತಗಾಗ್ಲಿ ಅಂತ ಬೆಡ್ ಮೇಲೆ ಚೆಲ್ಲಿರ್ತಾರೆ. ಆಮೇಲೆ ಇದನ್ನ ಎಲ್ಲಾ ಕಡೆ ಕಿತ್ಕೊಂಬಂದು ದಾರದಲ್ಲಿ ಪೋಣಿಸ್ತಾರೆ. ಆಮೇಲೆ ಈ ಸ್ಮೆಲ್ ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಅನ್ನತ್ತೆ. ಆಮೇಲೆ ನಾನು ಮಂಚದ ಮೇಲೆ ಹಾಸಿಗೆ ಹಾಸಿರ್ತಾರಲ್ಲ, ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಏನಕ್ಕೆ? ಸೇಕಿಟ್ ಪುಷ್ಪವತಿ. ನಾನು ಎಷ್ಟು ಅಂತ ಹೇಳಿ, ಇನ್ನೊಂದಿದೆ, ಇದು ಸಿಕ್ಕಾಬಟ್ಟೆ ಕರ್ನಾಟಕದಲ್ಲಿ ಫೇಮಸ್ಸು. ಮುಟ್ಟಕ್ಕೆ ಮೆತ್ತಗಿರುತ್ತೆ, 2 ಕಣ್ಣಿರುತ್ತೆ, ಮುಂದೆ ಮೂತಿ ಇರುತ್ತೆ, ಮುಟ್ಟಕ್ಕೆ ಮೆತ್ತಗಿರುತ್ತೆ. ಅಲ್ಲ, ಕೆಳಗಡೆ 4 ಇರುತ್ತೆ. ನಿಂಗೆ ತುಂಬಾ ಇಷ್ಟ ನಿಮ್ಗೆ. ಕಾಲ್ಗಳು 2 ಕಣ್ಣಿರುತ್ತೆ. ಅದು ನಾಯ್ಸ್ ಹೆಂಗ್ ಮಾಡುತ್ತೆ? ಅದು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಹಂಗ್ ಮಾಡುತ್ತೆ. ಹೆಂಗೆ? ಕುರಿ ಅದಂಗೆ ಹೆಂಗ್ ಮಾಡೋದು? ವಾವ್, ನಾನು ಎಷ್ಟು ಮನ್ಸಲ್ಲಿದ್ದೀನಿ. ಕುರಿಗೆ ತುಂಬಾ ಲವ್ ಆಗಿದೆ. ಇದು ಹೆಣ್ಕುರಿ, ಇದು ಗಂಡು ಕುರಿಯ ತರ ಮಾಡ್ತಾ ಇದಾರ ಅವರು. ಸೂಪರ್ ಆಗಿ ಕಂಡಿಡಿದ್ರು ರಚಿತಾ ಅವರು. ಥ್ಯಾಂಕ್ ಯು ಸೋ ಮಚ್ ರಚ್ಚು. ಥ್ಯಾಂಕ್ ಯು ಕುರಿ. ಥ್ಯಾಂಕ್ ಯು ಕುರಿ ಅವರೇ. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅಂತ ಯಾವಾಗ್ಲೂ ಕೊಚ್ಕೊಳ್ತಾ ಇರ್ತೀರಾ. ಡಾನ್ಸ್ ಮಾಡಿ ಅಂದ್ರೆ ಅದು ಮಾಡಲ್ಲ, ಹಾಡಿ ಅಂತಂದ್ರೆ ಅದು ತುಂಬಾ ಕೆಟ್ಟದಾಗ ಹಾಡ್ತೀರಾ. ಹೋಗ್ಲಿ, ಈಗ ನಿಮ್ಗೆ ಚಿತ್ರ ಬಿಡ್ಸಕ್ ಬರುತ್ತಾ? ಏನ್ ಕೇಳ್ತಿದ್ದೀರಿ? ಚಿತ್ರ ಬಿಡ್ಸೋದ್ರಲ್ಲ ನಾನು ಸಖತ್ ಫೇಮಸ್. ಇಲ್ಲಿ ಚಿತ್ರ ಬಿಡ್ಸಿದ್ರೆ ಅಮೆರಿಕಲ್ ಅವಾರ್ಡ್ ಕೊಡ್ತಾರೆ ನನಗೆ. ಒಂದು ಚಿತ್ರ ಬಿಡಿಸಿ ನೋಡೋಣ, ಅದ್ ಯಾವ ತರ ಅವಾರ್ಡ್ ಕೊಡ್ತಾರೆ ನಾವು ನೋಡ್ತೀವಿ. This is the painting. ಇದನ್ನ ಯಾರಾದ್ರೂ ಚಿತ್ರ ಅಂತಾರ? ಏನ್ ಚಿತ್ರ ಅದು? ಏನ್ರಿ ಅಷ್ಟು ಗೊತ್ತಾಗ್ಲಿಲ್ವಾ? ಇದನ್ನೆಲ್ಲ ನೋಡೋದಕ್ಕೆ ಒಂದು ದಿವ್ಯ ದೃಷ್ಟಿ ಬೇಕು. ಇದಕ್ಕೆ ಅಮೆರಿಕಲ್ಲೇ ಅವಾರ್ಡ್ ಕೊಡ್ಬೇಕು. ರಚು ಅವರೇ, ನಿಮ್ಗೂ ಗೊತ್ತಾಗ್ಲಿಲ್ವಾ? ಇಷ್ಟು ಸಿಂಪಲ್ ಚಿತ್ರನ ಯಾರು ಕಂಡಿಡಿಲಿಲ್ಲ ಅಂದ್ರೆ ಇದು ಟ್ರೈನ್ ಚಿತ್ರ. ಟ್ರೈನಾ? ದೂರದಿಂದ ಹೆಡ್ಲೈಟ್ ಹಾಕೊಂಡು ಒಂದು ಟ್ರೈನ್ ಬರ್ತಾ ಇದೆ. ಕತ್ಲು ರೀ, ಫುಲ್ ಕತ್ಲಲ್ಲಿ ಬರೀ ಹೆಡ್ಲೈಟ್ ಮಾತ್ರ ಕಾಣುತ್ತೆ. ನೋಡಿ, ಫುಲ್ ಬರಿಬೇಕು ಅಂದ್ರೆ ಹಿಂಗ್ ಬರಿಬೇಕಾಗುತ್ತೆ. ಇದು ಅರ್ಥ ಆಗಲಿಲ್ವಾ? ಥ್ಯಾಂಕ್ ಯು ಪವನ. ನೀನ್ ಕೊಡೋ ಸಂಬಳಕ್ಕೆ ಇದೊಂದೇ ಸಾಂಗ್ ಕರೆಕ್ಟಾಗಿ ಹಾಕಿರೋದು ನೀನು. ಇನ್ನೊಂದು ಚಿತ್ರ ಬರೀತೀನಿ. ಇನ್ನೊಂದು ಚಿತ್ರ, ಓಕೆ. ಶ್ವೇತು,
ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಸಿ ದಟ್. ಒಂದು ಹಸು ನಿಂತಿದೆ, ಆ ಕಡೆ ತಿರ್ಕೊಂಡು. ಕಾಣಿಸ್ತಾ ಇಲ್ವಾ ನಿಮ್ಗೆ? ನೋಡಿ, ಆ ಕಡೆ ತಿರ್ಕೊಂಡು ನಿಂತಿದೆ, ಬಾಲ ಮಾತ್ರ ಕಾಣ್ತಾ ಇದೆ. ನೋಡೋದಕ್ಕೆ ಒಂದು ದಿವ್ಯ ದೃಷ್ಟಿ ಇರ್ಬೇಕು. ಅಯ್ಯಯ್ಯೋ, ಎಷ್ಟು ಒಳ್ಳೆ ಕಲಾವಿದ್ರು ಅಂತ ಇವಾಗ ಗೊತ್ತಾಯ್ತು ಕುರಿ ಅವರು. ಓಕೆ, ನಿಜವಾದ ಚಿತ್ರಕಲೆ ಏನು ಅಂತ ಈಗ ಗೊತ್ತಾಗತ್ತೆ. ಈ ಆಟದ ಹೆಸರು ಭಲೆ ಚಿತ್ರಕಲೆ. ಇದೊಂದು ಗ್ರೂಪ್ ಗೇಮ್ ಆಗಿರತ್ತೆ. ಈ ಗ್ರೂಪ್ ಗೇಮ್ಗೆ ಸ್ವಾಗತಿಸೋಣ ನೀತು ವನಜಾಕ್ಷಿ, ರಶ್ಮಿ ಪ್ರಭಾಕರ್, ಸಿರಿ, ಐಶ್ವರ್ಯ ಶಿಂದೋಗಿ ಅಂಡ್ ನಮ್ಮ ಸತ್ಯ ಅವರು ಹಾಗೂ ಹಿಟ್ಲರ್ ಕಲ್ಯಾಣದ ಸರಸ್ವತಿ ಅವರು. ರಶ್ಮಿ ಅವರೇ, ನೀವು ಜೋಕ್ಸ್ ಎಲ್ಲ ಹೇಳೋದ್ರಲ್ಲಿ ಎತ್ತಿದ ಕೈ ಅಂತ ಎಲ್ರಿಗೂ ಗೊತ್ತಿದೆ. ಚಿತ್ರ ಹೇಗ್ ಬಿಡಿಸ್ತೀರಾ ನೀವು? ಮೋಸ್ಟ್ಲಿ ಬಿಡಿಸ್ತಿದ್ನೇನೋ, ಇವಾಗ ಇದೆಲ್ಲ ನೋಡ್ಬಿಟ್ಟು ಹೆಂಗ್ ಬಿಡಿಸ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಓಕೆ, ಅವ್ರು ಶಾಕ್ ಅಲ್ಲಿ ಇದಾರೆ. ಸರಸ್ವತಿ ಅವರೇ, ನಿಮ್ಗೆ ಚಿತ್ರ ಬರೆಯೋದಕ್ಕೆ ಬರುತ್ತಾ? ಬರತ್ತೆ. ವೆರಿ ಗುಡ್. ಅಂಡ್ ಸಿರಿ ಅವರೇ, ನಿಮ್ಗೆ? ಇವರಷ್ಟೆಲ್ಲ ಅವ್ರ ಟ್ಯಾಲೆಂಟ್ ನ ನೋಡಿ ನೀವು ಒಂದ್ ಸ್ವಲ್ಪ ಸ್ಫೂರ್ತಿ ತಗೊಳ್ಳಿ. ಐಶ್ವರ್ಯ, ನಿಮ್ಗೆ? ಅದೇ ಇವರಷ್ಟಂತೂ ಬರೆಯಕ್ ಬರಲ್ಲ, ತಗೊಂತೀನಿ. ಸತ್ಯ ಅವರೇ, ನಿಮ್ಗೆ? ಬರ್ತಿತ್ತು, ಇದನ್ನ ನೋಡಿ ಮರ್ತೋಯ್ತು. ನೀತು ಅವರೇ, ನಿಮ್ಗೆ? ನಮ್ಗೆ ಅವರೇ ಗುರುಗಳೀಗ. ಇವರೇ ಗುರುಗಳ? ಗೊತ್ತಾಯ್ತು ನೀವು ಯಾವ ತರ ಚಿತ್ರ ಬಿಡಿಸ್ತೀರಾ ಅಂತ. ಈ ಆಟ ಏನು ಅಂತಂದ್ರೆ, ಬೋರ್ಡ್ ಕಡೆ ಮುಖ ಮಾಡಿ ಎಲ್ರೂ ಸಾಲಾಗಿ ನಿಂತ್ಕೊಳ್ತೀರಾ. ನಿಮ್ಮೆಲ್ರಿಗೂ ನಾವು ಚಿತ್ರ ಬಿಡಿಸೋದಕ್ಕೆ ಪೇಪರು ಮಾರ್ಕರ್ ಅನ್ನ ಕೊಡ್ತೀವಿ. ಆದ್ರೆ ಚಿತ್ರ ಏನು ಅಂತ ನಾವ್ ಯಾರು ಹೇಳೋದಿಲ್ಲ, ನೀವು ಅಷ್ಟೇ ಒಬ್ರಿಗೊಬ್ರು ಹೇಳ್ಬಾರ್ದು. ಕೊನೆಯಲ್ಲಿ ನಿಂತಿರುವಂತ ನೀತು ಅವ್ರಿಗೆ ಆ ಚಿತ್ರ ಏನು ಅಂತ ನಾವು ತೋರಿಸ್ತೀವಿ. ನೀತು ಅವರು ಆ ಚಿತ್ರ ಏನು ಅಂತ ನೋಡಿ ಮುಂದೆ ನಿಂತಿರುವಂತ ರಶ್ಮಿ ಬೆನ್ನಿಗೆ ಒಂದು ಪೇಪರ್ನ ಇಟ್ಕೊಂಡು ಆ ಚಿತ್ರವನ್ನ ಬಿಡಿಸ್ಬೇಕು. ಆ ಚಿತ್ರ ಏನು ಅಂತ ಗೆಸ್ ಮಾಡಿ ಅದನ್ನ ಫೀಲ್ ಮಾಡಿ ತುಂಬಾ ಕ್ಲೆವರ್ ಆಗಿ ರಶ್ಮಿ ಅವರು ಮತ್ತೆ ಇವ್ರ ಬೆನ್ ಮೇಲೆ ಚಿತ್ರವನ್ನ ಬಿಡಿಸ್ತಾರೆ. ಹಾಗೆ ಇದು ಪಾಸ್ ಆಗ್ತಾ ಹೋಗುತ್ತೆ. ಕೊನೆಗೆ ಸತ್ಯ ಅವ್ರ ಹತ್ರ ಒಂದು ಚಿತ್ರ ಬರುತ್ತೆ. ಆ ಚಿತ್ರ ಏನು ಅಂತ ಸತ್ಯ ಅವ್ರು ಬಿಡಿಸ್ತಾರೆ. ನನ್ನ ಡಿಮಾಂಡ್ ಏನಪ್ಪಾ ಅಂತಂದ್ರೆ, ನೀತು ಅವ್ರಿಗೆ ಏನ್ ಚಿತ್ರವನ್ನ ತೋರಿಸ್ತೀವೋ ಸತ್ಯ ಅವರು ಅದೇ ಚಿತ್ರವನ್ನೇ ಬಿಡಿಸಿರ್ಬೇಕು. ಇದೇ ಭಲೆ ಚಿತ್ರಕಲೆ. ಓಕೆ, ಮೊದಲನೇ ಚಿತ್ರ ಏನು? ನಿಮ್ಮ ಸಮಯ ಈಗ ಶುರು. ಸಾಕಾಗಿ ಬರೀತಾ ಇದ್ದಾರೆ. ನೀವು ಬರೀತಿದ್ದೀರಾ? ಈಗ ಬರೀತಾ ಇದೀನಿ. ಇವ್ರು ಅದನ್ನೇ ಫಾಲೋ ಮಾಡ್ತಾ ಇದಾರೆ. ತಲೆ ಸೊತ್ತು ಬೀಳೋದಂತೂ ಗ್ಯಾರಂಟಿ ಇವ್ರ ಚಿತ್ರ ನೋಡಿದ್ರೆ. ಇನ್ನೊಂದ್ಸರಿ ಬರೀತೀನಿ ನೋಡಿ. ಓಕೆ, ಐಶ್ವರ್ಯ ಬೇಗ. ಅವ್ರು ಏನ್ ಬರೀತಾ ಇದಾರೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರ? ನನಗೂ ಆಕ್ಚುಲಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ಲ. ಶಾಬಾಷ್. ಇವ್ರು ಬಿಡ್ತಾರೆ ನೋಡಿ ಈಗ. ಟ್ರೈನ್ ಬರೆದ್ರು ಇವ್ರು. ವೆರಿ ನೈಸ್. ಸತ್ಯ ಅವರು ಬರ್ದಾಗಿದೆ. ಸೂಪರ್. ನಾವು ತೋರಿಸಿದ ಚಿತ್ರ ಬಾಲ ಮುದ್ರಕೊಂಡಿರೋ ಹಾವು. ಇವರು ಹಾವು ಬರೆದಿದ್ದಾರೆ, ಆದ್ರೆ ಹಾವು ಹರಡ್ಕೊಂಬಿಟ್ಟಿದೆ. ಈ ಹಾವು ರಶ್ಮಿ ಹತ್ರ ಹೋಗೋಷ್ಟೊತ್ತಿಗೆ ಸಣ್ಣ ಸಣ್ಣ ಮರಿ ಹಾಕ್ಬಿಟ್ಟಿದೆ. ಈ ಹಾವು ಏನಾಗಿದೆ ಅಂದ್ರೆ, ಸುರಿಯವ್ರೆ, ಹಾವು ಇಲ್ಲ, ಹಾವನ್ ಮರಿರು ಇಲ್ಲ. ಅದೇನ್ ಗೊತ್ತಾ, ಆರ್ಟ್ ನ ನೋಡೋದಕ್ಕೂ ಒಂದ್ ಕಲೆ ಬೇಕು. ಹೌದು, ಮರಿ ಹಾವು ಅಮ್ಮ ಹಾವ್ನ ನೋಡಿ ಸ್ಮೈಲ್ ಮಾಡ್ತಾ ಇರೋದದು. ಕನ್ನಡಕ ತೆಗಿರಿ ತೆಗಿರಿ ಅಂತ ಅದಕ್ಕೆ ಬಡ್ಕೊಳ್ಳೋದು. ಯು ಆರ್ ಎ ಟ್ರೂ ಆರ್ಟಿಸ್ಟ್, ಐ ಲೈಕ್ ಯು. ಕರೆಕ್ಟ್ ಆಗಿ ಮಾಡಿದ್ದೀನಿ. ಸಖತ್ ಕೋಆರ್ಡಿನೇಷನ್ ಇದೆ ಇಲ್ಲ, ಸೇಮ್ ಟು ಸೇಮ್ ಬರ್ದಿದ್ದಾರೆ. ಇವ್ರ ಹತ್ರ ಹೋಗೋ ಅಷ್ಟೊತ್ತಿಗೆ ಇವರು ಚಿಕ್ಕ ಹಂದಿ ಮರಿ ಮಾಡ್ಬಿಟ್ಟಿದ್ದಾರೆ. ಈ ಹಂದಿ ಮರಿ ಮುಂದೆ ಏನಾಗಿದೆ,
ಮೂಗಿಲ್ದೇ ಇರೋ ಹಂದಿ ಮರಿ ಆಗಿದೆ. ಈಗ ಫೈನಲ್ ಆಗಿ ಏನಾಯ್ತು ಅಂದ್ರೆ ನಾನ್ ಬರ್ದಿರೋ ಫೈನಲ್ ಪೇಂಟಿಂಗ್ಗೆ ಬಂತಿದೆ. ನಾನ್ ಬರ್ದಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಹಂಗೆ ಹಚ್ಚಿಡ್ಸಿದಾರಲ್ಲ. ನಾನು ಹೇಳಿದ್ನಲ್ಲ, ನಾನ್ ಕಲ್ತಿದ್ದನ್ ಮರ್ತೋಯ್ತು, ನಿಮ್ದು ಮಾತ್ರ ನೆನಪಿರೋದು. ಎಷ್ಟು ಫಾಸ್ಟ್ ಇದೆ. ನೀವು ಬರೆಯೋ ಚಿತ್ರನ ನಾನು ಮೊದಲೇ ಗೆಸ್ ಮಾಡಿದ್ದೆ. ನಾನ್ ಬಾಲ ಹಿಂಗ್ ಬರ್ದಿದ್ದೆ, ನೀವ್ ಹಿಂಗ್ ಬರ್ದಿದ್ದೀರ ಅಷ್ಟೇ. ಆಕ್ಚುಲಿ ನಾವು ಅವ್ರ ಗುರುಗಳು ಅಂತ ಹೇಳಿದ್ದಲ್ಲ, ಮಾತು ಉಳಿಸ್ಕೊಂಡು. ಇಲ್ಲಿ ನೋಡಿ ಗುರುಗಳು ಅಂತ ಹೇಳಿದ್ರಲ್ಲ, ಮಾತು ಉಳಿಸ್ಕೊಂಡೆ ನಾನು. ನೀವೇನ್ ಹೇಳಿದ್ರು ಅದು ಅಲ್ಲಿವರೆಗೂ ಹೋಗೋಷ್ಟೇ ನಿಮ್ದೇ ಚಿತ್ರ ಬಂತು ಅಂತ. ಐ ಲೈಕ್ ದಿಸ್ ಗೇಮ್. ಓಕೆ, ಈಗ ಗೊತ್ತಾಯ್ತಲ್ವಾ? ಈಗ ಏನು ಅಂತಂದ್ರೆ ಇನ್ನೊಂದು ಟ್ರೈ ಮಾಡ್ಬೇಡ. ಓಕೆನಾ? ಓಕೆ, ನೀತು ಅದನ್ನೇ ಅಷ್ಟು ಚೆನ್ನಾಗಿ ಬರ್ದಿದ್ರು, ಇದನ್ನ ಬರೆದ್ರು. ಈಗ ನೀತು ಅವ್ರು ಬರೀತಾ ಇದ್ದಾರೆ. ಫೀಲ್ ಆಗ್ತಿಲ್ಲ ನೀತು. ಅದು ಏನಿರ್ಬೋದು ಅಂತ ಟೇಕ್ ಅ ಗೆಸ್ ಅಷ್ಟೇ. 10 ಸೆಕೆಂಡ್ ಆದ್ಮೇಲೆ ಇವ್ರು ಬರ್ದು ಮುಗಿಸಿದ ಮೇಲೆ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನೀತು ಅವರು ಒಳ್ಳೆ ಪೇಂಟರ್ ಅಪ್ಪ. ಏನು ಫೀಲ್ ಆಗ್ತಿಲ್ಲ. ಓಕೆನಾ ನೀತು? ಏನು ಫೀಲ್ ಆಗ್ಲಿಲ್ಲ. ಓಕೆ, ರಶ್ಮಿ ಅವರೇ? ಓಕೆ, ಡನ್. ನೀತು ಅವರು ಡನ್. ಓಕೆ, ನೀವು ಬರೀರಿ ರಶ್ಮಿ ಅವ್ರ. ಏನ್ ಬರ್ದಿರ್ಬೋದು? ಏನೋ ಹಿಂಗ್ ಬರ್ದ್ರು. ಟೇಕ್ ಅ ಗೆಸ್. ವೆರಿ ಗುಡ್. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸಿರಿ ಅವರೇ. ಹಿಂಗ್ ಬರ್ದ್ರಾ? ಆಮೇಲೆ ಏನೋ ಹಿಂಗ. ವೆರಿ ಗುಡ್. ವೆರಿ ಗುಡ್. ಈ ಟ್ಯಾಲೆಂಟ್ ಅನ್ನ ನಾವು ಇಷ್ಟು ದಿನ ಹುಡುಕ್ತಿದ್ದೋ. ಆಯ್ತಲ್ಲ? ಓಕೆ, ಸಿರಿ ಅವರೇ ಕಮ್ ಆನ್ ಸ್ಟಾರ್ಟಿಂಗ್. ಸಿಂಧೋಗಿ ಅವರೇ ಅಬ್ಸರ್ವ್ ಮಾಡ್ಕೊಳ್ಳಿ ಏನ್ ಬರೀತಾರೆ ಅಂತ. ಸಿಂಧೋಗಿ ಅವ್ರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಅಬ್ಸರ್ವೇಷನ್ ಚೆನ್ನಾಗಿದೆ ಸಿಂಧೋಗಿ ಅವ್ರದ್ದು. ಶಾಬಾಷ್. ಓಕೆ, ಡನ್. ಸೀರಿಯಸ್ಲಿ ಗೊತ್ತಾಗಿಲ್ಲ. ಏನು ಗೆಸ್ ತಗೊಂಡ್ ಬರೀರಿ ನೀವು. ನಂಗೇನ್ ಗೊತ್ತಾಯ್ತಾ? ಶಾಬಾಷ್ ಸಿಂಧೋಗಿ, ಸೂಪರ್. ಅದು ಏನದು? ಸಿಗ್ನಲ್. ಬಟ್ಟೆ ಒಣಗಿ ಹಾಕದ್ರಾ? ಓಕೆ, ಸರಸ್ವತಿ ಅವರೇ ಕಮ್ ಆನ್ ಸ್ಟಾರ್ಟ್. ಡನ್. ಬರೀರಿ ಇವ್ರೆ. ಶಾಬಾಷ್. ಏನು ಅಬ್ಸರ್ವೇಷನ್? ನಿಧಾನಕ್ಕೆ ಬರೀರಿ. ಅವ್ರು ಅಬ್ಸರ್ವ್ ಮಾಡಬಾರ್ದಾ? ಗೊತ್ತಾಗ್ತಿದ್ಯಾ? ಅವರು ಫೀಲ್ ಆಗೋದು ನಿಮಗೆ ಗೊತ್ತಾಗ್ತಿದ್ಯಾ? ಶಾಬಾಷ್, ಪಕ್ಕಾ ಬರೆದ್ರು. ಓಕೆ, ಕಮಾನ್ ಸತ್ಯ, ಕಮಾನ್. ಈಗ ನಿಜವಾದ ಸತ್ಯ ಆಚೆ ಇರುತ್ತೆ. ಅದು ಆಮೇಲೆ ಮತ್ತೆ ಏನೋ ಹಾಕಿದ್ರು. ಕರೆಕ್ಟ್. ವೆರಿ ನೈಸ್, ಸೂಪರ್. ಇರಿ, ಯಾರು ನೋಡ್ಬೇಡಿ. ಕುರಿ ಅವ್ರು ತೋರಿಸ್ತಾರೆ ಏನ್ ಬರ್ದಿರೋದು ಅಂತ. ನಾನು ತೋರಿಸಿದಂತ ಚಿತ್ರ ಜಿರಾಫೆ. ಇವರು ನೀತು ಅವರು ಬರೆದಂತ ಚಿತ್ರ ಹತ್ತತ್ರ ಜಿರಾಫೆ. 10 ಸೆಕೆಂಡ್ ಇದ್ದು. ರಶ್ಮಿ ಅವರ ಅದ್ಭುತ ಕಲೆ. ಜಿರಾಫೆ ಹೋಗಿ ಎಲೆಯೆಲ್ಲ ತೆಂಗಿನಕಾಯಿ, ಕಬ್ಬಿಗೆ ತೆಂಗಿನಕಾಯಿ ಬಿಟ್ಟಿದೆ. ಎಲ್ಲಾದ್ರೂ ಕಬ್ಬಿಗೆ ತೆಂಗಿನಕಾಯಿ ಬಿಟ್ಟಿರೋದು ನೋಡಿದಿರಾ? ಕಬ್ಬಿನ ಜಲ್ಲೆಯಲ್ಲಿ ತೆಂಗಿನಕಾಯಿ ಬಿಟ್ಟಿದೆ. ಆಮೇಲೆ ಹತ್ತಕ್ಕೆ ಈಸಿ ಆಗ್ಲಿ ಅಂತ ಅಲ್ಲೇ ಏಣಿನೂ ಮಾಡಿದೆ. ಶಬಾಷ್ ರಶ್ಮಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿರಿ ಇದು ಯಾವ ಕಡೆ ತಿರುಗಿಸ್ಕೊಂಡು ನೋಡೋದು? ನಿಮ್ಮ ಭಾವಕ್ಕೆ. ಮನೆ, ಕಿಟಕಿ, ವಾಷಿಂಗ್ ಮಿಷಿನ್ ಹಿಂಗ್ ನೋಡಿದ್ರೆ ಮಂಚ, ಹಾಸಿಗೆ, ಮಲ್ಟಿ ಟ್ಯಾಲೆಂಟ್ ರೀ. ಹಿಂಗೆ ಹಾಸಿಗೆ ಮೇಲೆ ಎಣಿ ಎತ್ಕೊಂಡು ಹೋಗೋದು. 3D ಪೇಂಟ್. ಹಿಂಗ್ ತಿರುಗಿಸಿದ್ರೆ ಮನೆ, ಹಿಂಗ್ ತಿರುಗಿಸಿದ್ರೆ ಪಿಯಾನೋ. 3D ಪೇಂಟಿಂಗ್.
ಆರ್ಟ್ನ ನೋಡೋ ಕಲೆ ಇದೆ ಅಂತ ಪ್ರೂವ್ ಮಾಡ್ಬಿಟ್ರಿ ನೀವು. ಇದು ಏಣಿಗೆ ಆಂಗರ್ ಹಾಕ್ಬಿಟ್ಟು ಬಟ್ಟೆ ಒಣಗಾಕಿದ್ದಾರೆ. ಜಿರಾಫೆ ಹೋಗಿ ಬಟ್ಟೆ ನೇತಾಕೋ ಆಂಗರ್ ಆಗೋಯ್ತು. ನಮ್ಮ ಸರಸ್ವತಿ ಅವ್ರು ಏನ್ ಮಾಡಿದ್ದಾರೆ, ಹತ್ತತ್ರ ಹಿಂಗೆ ಇದೆ ಇದು ಸರಿ. ಇದು ಐರನ್ ಆಗಿರೋ ಬಟ್ಟೆ, ಇದು ಸ್ವಲ್ಪ ಮುದ್ರಿ. ಇವರು ಏಣಿ ಮೇಲೆ ಹತ್ಬಿಟ್ಟು ಬಟ್ಟೆ ಮುದ್ರೋಗಿದೆ, ಇದು ಕ್ಲೀನ್ ಆಗಿ ಒಗೆದು ಒಣಗಾಕಿರೋದು. ಇದಂತೂ ಗಾಳಿಗೆ ಆರ್ತಾ ಇದೆ. ಶಬ್ಬಾಷ್. ಇದನ್ನ ಈ ಹಿಟ್ಲರ್ ನೋಡಿದ್ರೆ ಏನಂತಾರೆ? ಶಬ್ಬಾಷ್. ಸತ್ಯ ಏನಿದು ಮಾವಿನ ತೋರಣನ? ಇಲ್ಲ, ದಾರ. ಇದು ಟೆರೆಸ್ಗೆ ಹೋಗೋ ಸ್ಟೆಪ್ಸ್. ಮೇಲ್ಗಡೆ ಇದು ದೊಡ್ಡ ಆಂಟಿನ ಕನೆಕ್ಷನ್ ಮಾಡೋದು, ಕೇಬಲ್ ಕನೆಕ್ಷನ್. ಅಲ್ಲಿ ಬರ್ದಿದ್ದವ್ರು ಜಿರಾಫೆ. ಬಟ್ ನನಗೆ ಬಂದಿದ್ದೇನು ಮ್ಯಾಚ್ ಆಗ್ತಾ ಇದೆ ಇಲ್ಲಿ ನೋಡಿ. ಆದ್ರೂ ಇವ್ರು ಮ್ಯಾಚ್ ಮಾಡಿ 10 out of 10. ಓ ಕುರಿ, ಆಗ್ಲೇ ನೀವು ಬರ್ದಿದ್ರಲ್ಲ ರೈಲ್ವೆ ಟ್ರ್ಯಾಕ್. ಹಾ, ಎಂತ ಶಿಷ್ಯನ್ ಪಡೆದಿದ್ರಿ ಪ್ರತಾಪ್ ನೀವು. ಹೇಳಿ ನೋಡಿ, ಅವರು ನಿಮ್ಮ ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಹೇಳಿರೋದನ್ನ ಅಷ್ಟೇ ಚೆನ್ನಾಗಿ ಪಾಲಿಸಿ ಗೊತ್ತು ನೀತಿಗೆ ಕಡೆಗೆ ಅದೇ ಬರೋದು ಅಂತ ಕೊನೆಯಲ್ಲಿ ಸತ್ಯ ಅವ್ರು ಬಿಡಿಸಿರೋದು ಅದನ್ನೇ. ಈ ದುರ್ಘಟನೆ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಟ್ರ್ಯಾಕ್ ತಲೆ ಕೊಟ್ಬಿಡ್ಲ. ಇಲ್ಲ, ಬಟ್ ಅದು ಅಸಾಧ್ಯ ಆಯ್ತಾ. 6 ಜನ ಬಿಡಿ, 3ನೇ ವ್ಯಕ್ತಿಗೆ ಅದು ಕರೆಕ್ಟಾಗಿ ಹೋಗಿ ತಲುಪುತ್ತೆ ಅನ್ನೋದು ಅದು ಕಲ್ಪನೆಗೂ ಸಿಗದೇ ಇರುವಂತ ವಿಷಯ. ಆದ್ರೆ ಇವ್ರು 6 ಜನ ಅದನ್ನ ಪ್ರಯತ್ನ, ಬಹಳ ಧೈರ್ಯ ಇವ್ರಿಗೆ, ತುಂಬಾ ಧೈರ್ಯ ಇದೆ. ಆಮೇಲೆ ಸತ್ಯ ಅವ್ರಿಗಂತೂ ನೀತು ಮೇಲೆ ಅಗಾಧವಾದ ಕಾನ್ಫಿಡೆನ್ಸ್. ಒಂದೇ ಬರುತ್ತೆ ಇದು ನನಗೆ ಅಂತ ಗೊತ್ತವ್ರಿಗೆ. ಕಾನ್ಫಿಡೆನ್ಸ್ ಮಾಡಿದಾರೆ ಅವರು. ಟ್ರಸ್ಟ್ ಅಷ್ಟಿದೆ, ಅದಕ್ಕೆ ಅವ್ರನ್ನ ಹೇಳೋದು ನಮ್ಮ ಜಿ ಕ್ವೀನ್ಸ್. ಇಲ್ಲ, ಟ್ರಸ್ಟ್ ಯಾಕೆ ಅಂದ್ರೆ ಅವರು ಇವರ ಶಿಷ್ಯ ಅಂತೆ. ಅಲ್ಲೇ ನೋಡಿ, ಅಲ್ಲೂ ಪ್ರತಾಪ್ ಅವರೇ ಹೈಲೈಟ್. ನಾನು ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದೀನಿ, ಮೂಕ ವಿಸ್ಮಿತೆ ಆಗ್ಬಿಟ್ಟಿದ್ದೀನಿ. ನಂಗೆ ಗೊತ್ತೇ ಆಗ್ತಿಲ್ಲ ಏನ್ ಹೇಳ್ಬೇಕು ಅಂತ ಅಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದಾರೆ ಅಲ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಆರ್ಟನ್ನ ಡಿಸೈನ್ ಮಾಡ್ದಂಥವ್ರಿಗೆ ಬಟ್ ನಿಜವಾಗ್ಲೂ ತುಂಬಾನೇ ಕಷ್ಟ ಆಟ ಇದು, ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಏನೇ ಕಾನ್ಸಂಟ್ರೇಷನ್ ಏನೇ ಇದ್ರು ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಪೇಪರ್ ಮೇಲೆ ಬರೆಯೋದಕ್ಕಿಂತ ಪ್ರಾಬಬ್ಲಿ ಅವ್ರ ಬೆನ್ ಮೇಲೆ ಬರ್ದಿದ್ರೆ ಏನೋ ಒಂದ್ ಸ್ವಲ್ಪ ಆದ್ರೂ ಫೀಲ್ ಆಗಿ ಗೊತ್ತಾಗ್ತಿತ್ತೇನೋ. ಬಟ್ ತುಂಬಾ ಕಷ್ಟ ಆಯ್ತು ಸೀರಿಯಸ್ಲಿ. ಅಂಡ್ ಐ ಅಪ್ರಿಷಿಯೇಟ್ ಆಲ್ 6 ಕ್ವೀನ್ಸ್ ದೇರ್. ಬಟ್ ಸಮ್ಹೌ ನಿಮ್ಮ ಅಟೆಂಪ್ಟ್ಗೆ ನಿಜವಾಗ್ಲೂ ಒಂದು ಕ್ಲಾಪ್ಸ್ ಬರಲೇಬೇಕಾಗತ್ತೆ. ವಂಡರ್ಫುಲ್, ಗುಡ್. ಓಕೆ, ಸೊ ಇಬ್ರು ಜಡ್ಜಸ್ ಹೇಳ್ದಾಗೆ ತುಂಬಾ ಚೆನ್ನಾಗಿ ಎಲ್ಲರೂ ಪ್ರಯತ್ನವನ್ನ ಪಟ್ರು. ಅಂಡ್ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಂತ ನಮ್ಮ ಸೂಪರ್ ಕ್ವೀನ್ಗಳು ಹಾಗೆ ಜಿ ಕ್ವೀನ್ಗಳು, ನಿಮ್ಮ ಕಲೆನ ಹೀಗೆ ಉಳಿಸ್ಕೊಳ್ಳಿ. ಬೇಕಾದ್ರೆ ಗುರುಗಳು ಕ್ಲಾಸ್ ತಗೊಳ್ತಾರೆ, ಅವಾಗ ನಿಮ್ ನಂಬರ್ ಶೇರ್ ಮಾಡ್ಬಿಡಿ. ಓಕೆ ಗುರುಗಳು, ತಗೊಳ್ಳಿ ಇರಿ ಆಮೇಲೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕ್ವೀನ್. ಈಗ ಇನ್ನಷ್ಟು ಮಜಾ ಮತ್ತಷ್ಟು ಮನೋರಂಜನೆ, ಒಂದು ಡಿಫ್ರೆಂಟ್ ಗೇಮ್ ಅನ್ನ ಆಡೋದಕ್ಕೆ ಸ್ವಾಗತಿಸಿ ರೆಬಲ್ ರೆಮೋ ಅವರು ಹಾಗೂ ಸತ್ಯ ಅವರು ಅವ್ರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ. ನಮ್ಮ ಡಾನ್ಸಿಂಗ್ ಕ್ವೀನ್ ರಜನಿ ಹಾಗೂ ಹಿಟ್ಲರ್ ಅವರ ಮೊದಲನೇ ಸೊಸೆ ದುರ್ಗಾ. ರೆಮೋ ಅವರೇ, ಎದುರಿಗೆ ನಿಮ್ಮ ಆಪೋಸಿಟ್ ಟೀಮ್ ಇದೆ. ಹಾಡಲ್ಲೇ ಉತ್ತರ ಕೊಡ್ಬೇಕು ಅಂತಂದ್ರೆ 2 ಸಾಲು. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಇದು ರೆಮೋ ಅವರ ವರ್ಷನ್. ಈಗ ಸತ್ಯ ಅವರೇ, ನಿಮ್ಮ ಡೈಲಾಗ್ ಅಲ್ಲಿ ಒಂದು ಸವಾಲ್ ಬಿಡಿ ನೋಡೋಣ. ನಾವಿಬ್ರು ರೆಬೆಲ್ಲು, ನಮ್ಮ ಎದುರಿಗೆ ನಿಂತ್ರೆ ನಿಮಗ್ ಟ್ರಬಲ್. ಓಕೆ ರಜನಿ ಅವರೇ, ಹಾಡಲ್ಲೇ ಒಂದು ಕೌಂಟರ್ ಕೊಡ್ಬೇಕು ಅಂತಂದ್ರೆ ಅವರು ನನ್ನ ನೀನು ಗೆಲ್ಲಲಾರೆ ಅಂತ ಹೇಳಿದ್ರು, ನೀವೇನ್ ಸವಾಲ್ ಹಾಕ್ತೀರಾ? ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ, ನೀನು ನೀನೇ
ಇಲ್ಲಿ ನಾನು ನಾನೇ. ನೀನು ನೀನೇ ನಾನು ನಾನೇ ಅಂತ ಯುದ್ಧಕ್ಕೆ ರೆಡಿಯಾಗಿ ಸವಾಲನ್ನು ಕೊಟ್ಟು ಇಬ್ರು ರೆಡಿಯಾಗಿದ್ದಾರೆ. ಈಗ ಈ ಆಟ ಎರಡು ಟೀಮ್ಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಈ ಆಟದ ಹೆಸರು ಎಲ್ಇಡಿನಲ್ಲಿ ನಮ್ಮ ಸ್ಯಾಂಡಲ್ವುಡ್ ಹೀರೋ ಹೀರೋಯಿನ್ಗಳ ಗೆಟಪ್ಪಿನ ಕೆಲವೊಂದು ಪೋಸ್ ಗಳನ್ನ ಇಲ್ಲಿ ಹಾಕ್ತಿವಿ. ಆ ಗೆಟಪ್ ಇರುವಂತ ಮೂವಿ ಹಾಡುಗಳನ್ನ ನೀವು ಹಾಡ್ಬೇಕು. ಮೊದಲನೇದಾಗಿ ಯಾರಾದ್ರೂ ಬಜರ್ ಹೊಡೆದ್ರೆ ಅವ್ರಿಗೆ ಆಪರ್ಚುನಿಟಿ ಹೋಗುತ್ತೆ. ಸೊ ಇದೇ ನಿಮ್ಮ ಚಿತ್ರ ಗಾನ ರೌಂಡ್. ನಿಮ್ಮ ಮೊದಲನೇ ಪಿಕ್ಚರ್. ಓಕೆ, ದುರ್ಗಾ ಅವರು ಮತ್ತೆ ಅಂತರ ಅವರು ಬಜರ್ನ ಪ್ರೆಸ್ ಮಾಡಿದ್ದಾರೆ. ಕಮಾನ್. ಕರಾಬು ಬಾಸು ಕರಾಬು, ಸುಮ್ಮನೆ ಓಡೋಗು, ನಿಲ್ಲಬೇಡ ಓಡೋಗೆ ಓಡೋಗು. ರಾಜಿನಿ ಅವರು ಹಾಗೆ ದುರ್ಗಾ ಅವರಿಗೆ 1 ಪಾಯಿಂಟ್ ಸಿಕ್ಕಿದೆ. ನಿಮ್ಮ ಎರಡನೇ ಪಿಕ್ಚರ್. ಬರಾಟೆ ಬರಾಟೆ ಓಕೆ, ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್. ಭರಾಟೆ ಜೋರಾಗಿ ಸಾಕ್ತಾ ಇದೆ. ಮುಂದಿನ ಪಿಕ್ಚರ್ ಪ್ಲೀಸ್. ಅಷ್ಟ ರಜನಿ ರಜನಿ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ತಾಯಿನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಗೆದ್ದೋನು ರನ್ನ. ನಡೆ ಚೆನ್ನ ನುಡಿ ಚೆನ್ನ, ನಡೆ ಚಂದ 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 ಗೆಳೆಯ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಮಣ್ಣಂದ್ರೆ ಚಿನ್ನ. ಓಕೆ, ಸೊ ರಜನಿ ಅವರಿಗೆ 2 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ಉಪವಾಸ. ಓಕೆ, ಈ ಕಡೆ 2 ಪಾಯಿಂಟ್, ಆ ಕಡೆ 2 ಪಾಯಿಂಟ್. ಮುಂದಿನ ಚಿತ್ರ. ತಪ್ಪೇ ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಜೂನಿಯರ್ ಹೇಳಪ್ಪ ಸೀನಿಯರ್, ಸೀನಿಯರ್ ಹೇಳಪ್ಪ ಜೂನಿಯರ್. ರೇಮೋ ತಂಡಕ್ಕೆ 4 ಪಾಯಿಂಟ್ ಸಿಕ್ಕಿದೆ. ಅಂತರ ಅಂಡ್ ದುರ್ಗಾ ಅವ್ರಿಗೆ 3 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ರೇಮೋ ಅಂಡ್ ಸತ್ಯ ಅವರು ಕಮಾನ್. ನಿಂತಲ್ಲಿ ನಿಲ್ಲಲಾರೆಯ ಹಾ ಹಾ, ಕುಂತಲ್ಲಿ ಕೂರಲಾರೆಯ ಹಾ ಹಾ, ನಿನ್ನದೆ ಜಾದು ಎಲ್ಲ ಹಾ.
ರೆಮೋ ಅವ್ರಿಗೆ 5 ಪಾಯಿಂಟ್ ಇದೆ. ರೆಮೋ ಅಂಡ್ ಸತ್ಯ ಹಾಗೆ ಅಂತರಾಣ್ ದುರ್ಗಾ ಅವರು 3 ಪಾಯಿಂಟ್ ಅಲ್ಲಿ ಇದ್ದಾರೆ. ಕೊನೆಯ ಪಿಕ್ಚರ್ ಪ್ಲೀಸ್. ಮುದ್ದು ಮನಸ್ಸೇ ಎದ್ದು ಮನಸ್ಸೇ ಸದ್ದೆ ಇರದ ವಯಸ್ಸೇ. ಮನಸ್ಸೇ ಎದ್ದು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಸೂಚನೆ ನೀಡದೆ ಬರುವುದೇ ಉಳಿಸುವ ಪ್ರೇಮ. 6 ಪಾಯಿಂಟ್ಸ್ ಪಡ್ಕೊಂಡು ರೇಮೋ ಅಂಡ್ ಸತ್ಯ ಅವರು ವಿನ್ ಆಗಿದ್ದಾರೆ ಈ ಗೇಮ್ ಅಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಓಕೆ ರಾಘವ್ ಅವರೇ, ಹೌ ಎಂಟರ್ಟೈನಿಂಗ್ ಇಟ್ ವಾಸ್. ಹ್ಯಾಟ್ಸ್ ಆಫ್ ಟು ದೇರ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ವಾ? ಎಷ್ಟು ಫಾಸ್ಟ್ ಆಗಿದೆ, ಬಜರ್ನ ಒತ್ತಿ ರಪ್ಪದ ಹಾಡುಗಳನ್ನ ಹೇಳ್ತಾರೆ. ಅದನ್ನು ರೇಮೋ ಅವ್ರು ಬಹಳ ಚೆನ್ನಾಗಿ ಹಾಡ್ತೀರಾ ರೇಮೋ ಅವರೇ. ನೀವು ಅದು ಸುಮ್ಮನೆ ಹರಿಬರಿ ಹಾಡ್ತೀವಿ ಅನ್ನೋ ಥರ ಅಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಅಂಡ್ ನೀವು ಕೂಡ ಅಷ್ಟೇ ರಜನಿ ಆಮೇಲೆ ದುರ್ಗಾ ಅವ್ರು, ನೀವು ಕೂಡ ತುಂಬಾ ಕ್ವಿಕ್ ಆಗಿದ್ರಿ. ಅಂದ್ರೆ ಎಲ್ರಿಗೂ ಗೆಲ್ಬೇಕು ಅನ್ನೋ ಒಂದು ಆತರ ಇದೆಯಲ್ಲ, ಅದು ಈ ತರ ಗೇಮ್ ಗಳಿಂದ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ದ ಇನ್ವಾಲ್ವ್ಮೆಂಟ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಸೋ ಬ್ರೈಟ್. ಥ್ಯಾಂಕ್ ಯು ರಾಘವ್ ಅವರೇ. ಅಂಡ್ ರಚ್ಚು ಅವರೇ, ಮಜಾ ಆಯ್ತು, ಚೆನ್ನಾಗಿತ್ತು, ತುಂಬಾ ಫನ್ ಇತ್ತು. ನಮ್ಮ ಸತ್ಯ ಟೀಮ್ ರೆಬಲ್ ಆಗಿ ತುಂಬಾ ಸಖತ್ತಾಗಿ ಆಡಿದ್ರಿ. ಥ್ಯಾಂಕ್ ಯು. ಅವರು ಒಳ್ಳೆ ಕಾಂಪಿಟೇಷನ್ ಕೊಟ್ರು. ಅವ್ರು ಭಯಂಕರ ಉರ್ಸ್ತಿದ್ರು ನಿಮ್ಗೆ, ಭಯಂಕರ ಅಂದ್ರೆ ಭಯಂಕರ ಉರ್ಸ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ನಾವೆಲ್ಲರೂ ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಥ್ಯಾಂಕ್ ಯು ರಚ್ ಅವರೇ. ನಮ್ಮ ಸೂಪರ್ ಕ್ವೀನ್ ಅಲ್ಲಿ ಕೂಡ ರಜನಿ ಅವರು ಹಾಡುಗಾರರು, ರೇಮೋ ಅವರು ಕೂಡ ತುಂಬಾ ಅದ್ಭುತವಾದಂತಹ ಹಾಡುಗಾರರು, ಹಾಗೆ ನಮ್ಮ ಗೀತಾ ಭಾರತಿ ಭಟ್ ಕೂಡ ತುಂಬಾ ಒಳ್ಳೆಯ ಸಿಂಗರ್. ಈಗ 3 ಜನ ಸೇರಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ನ ಈ ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ರಜನಿ, ಗೀತಾ ಅವರು ಹಾಗೆ ರೇಮೋ ಅವ್ರಿಗೆ. ರಸಿಕಾ ರಸಿಕಾ ಬರುಳೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ರಸಿಕಾ ರಸಿಕಾ ಬರುಳೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡೆ ನೀನು ಸೆಳೆದೆ ಆಗಲೇ. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡೆ ನೀನು ಸೆಳೆದೆ ಆಗಲೇ. ಸೆಳೆವ ಸುಳಿಗೆ ಸಿಲುಕಿದಾಗರೆ ಈ ಲೋಕದಾನಂದ ನೀರು ಚುವಿ. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಶಕ್ತಿ ರಂಬೆ ಇವಯ್ಯಾರದ ರಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ ನನ್ನ ತವರೂರು ಆ ಗುಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ. ರಂಬೆ ಇವಯ್ಯಾರದ ರಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ.
ಎದೆಯಲ್ಲಿದೆ ಸವಿಜೆ ನಿನ್ನ ಟ್ಯಾಂಕು, ನನ್ನಿ ಎದೆಯೆಲ್ಲವೂ ಅನುರಾಗದ ಬ್ಯಾಂಕು. ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೇ ರ್ಯಾಂಕು, ಎಲ್ಲರ ಮನದಾಸೆಗೆ ನಾನಾಗುವ ಲಿಂಕು. ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ ಏನೇನೋ ಕೊಡಬಲ್ಲೆ. ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ ಏನೇನೋ ಕೊಡಬಲ್ಲೆ. ಕೊಟ್ಟಾಗ ಕೋಲಾಹಲ ರಂಭೆ ವೈಯಾರದ ರಂಭೆ, ಗೊಂಬೆ ನಾ ಕರ್ಪೂರದ ಗೊಂಬೆ. ಹೇ ಜೋಗಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಗಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಸೊಂಟ ಬಳುಕುವಾಗ ಉಯ್ಯಾಲೆಯಾಡುವಾಗ ಉಲ್ಲಾಸ ಪಡು ನೀವಾಗ, ತುಂಡು ನಗೆಯ ಬಾಣ ಬಿಟ್ಟಾಗ ನಿಂಗೆ ಜನ ನೀ ನನ್ನ ಬಂಧಿಯಾವಾಗ. ಸೊಂಟ ಬಳುಕುವಾಗ ಉಯ್ಯಾಲೆಯಾಡುವಾಗ ಉಲ್ಲಾಸ ಪಡು ನೀವಾಗ, ತುಂಡು ನಗೆಯ ಬಾಣ ಬಿಟ್ಟಾಗ ನಿಂಗೆ ಜನ ನೀ ನನ್ನ ಬಂಧಿಯಾವಾಗ. ಚಂದದ ಕೆಂದುಟಿ ಜೇನು ಹೀರುವ ತುಂಬಿಯಾಗುವಾದರೆ, ನಂತರ ಮತ್ತು ಬಂದರೆ ನಿಧಾನ ನಿಧಾನ ಜೋಕೆ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಒಬ್ಬರಿಗಿಂತ ಒಬ್ರು ಸೂಪರ್ ಆಗಿ ಹಾಡಿದ್ದಾರೆ. ಅಂಡ್ ಸೂಪರ್ ಕ್ವೀನ್ ಒಂದು ಅಪರೂಪದ ಸಂದರ್ಭ ಅಂತಾನೆ ಹೇಳ್ಬೋದು. ಸಖತ್ ಟ್ಯಾಲೆಂಟ್, ಎಲ್ಲರೂ ಓಡ್ ಬಂದ್ರು ಡಾನ್ಸ್ ಮಾಡ್ಬೇಕು ಅಂತ ಅಷ್ಟು ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ರಿ ನೀವು ಮೂರು ಜನ. ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಈ ಮನೋರಂಜನೆಯನ್ನ ನಾಳೆ ಕೂಡ ನಾವೆಲ್ಲರೂ ಮುಂದುವರಿಸೋಣ. ಇದು ಭೀಮಾ ಜುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀನಿ. ನಾನು ಅಷ್ಟೇ ಅಲ್ಲ, ಕುರಿಯವರು ಕೂಡ ನಿಮ್ಮನ್ನ ಭೇಟಿ ಮಾಡ್ತಾರೆ. ಅಲ್ಲಿವರೆಗೂ ನೀವೆಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.